ಎಲ್ಲರಿಗೂ ನಮಸ್ಕಾರ. ಸೊ ಈ ವಿಡಿಯೋದಲ್ಲಿ ಟೆನ್ಸಸ್ ಅನ್ನೋ ಟಾಪಿಕ್ ಮೇಲೆ ಏನೆಲ್ಲ ಕ್ವೆಶನ್ಸ್ ಕೇಳಿದ್ದಾರೆ ಪ್ರೀವಿಯಸ್ ಇಯರ್ಸಲ್ಲಿ ಎಕ್ಸಾಮ್ಸಲ್ಲಿ, ಲೈಕ್ SSC ಎಕ್ಸಾಮ್ಸಲ್ಲಿ, CGL, CHSL, MTS, GD ಎಕ್ಸಾಮ್ಸ್, CPO, ಇದೆಲ್ಲ ಎಕ್ಸಾಮ್ಸಲ್ಲಿ ಏನೇನು ಕೇಳಿದ್ದಾರೆ ಅವನ್ನೆಲ್ಲವೂ ಎಲ್ಲ ಡಿಫ್ರೆಂಟ್ ಟೈಪ್ ಆಫ್ ಕ್ವೆಶನ್ಸ್ನ ಕಲೆಕ್ಟ್ ಮಾಡಿಬಿಟ್ಟು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋದಲ್ಲಿ ಬರೀ 20 ಕ್ವೆಶನ್ಸ್ ಡಿಸ್ಕಸ್ ಮಾಡೋಣ. ಆ್ಯಂಡ್ ಇದೇ ಥರ ಆಲ್ಮೋಸ್ಟ್ ಓವರ್ ಆಲ್ ಟೆನ್ಸಸ್ ಟಾಪಿಕ್ ಮೇಲೆ 100 to 120 ಕ್ವೆಶನ್ಸ್ ಡಿಸ್ಕಸ್ ಮಾಡ್ತೀನಿ. ಸೊ ನೀವು PYQ ಸಾಲ್ವ್ ಮಾಡೋದು ತುಂಬ ಇಂಪಾರ್ಟೆಂಟ್, ಯಾಕಂದರೆ ಕ್ಲಾಸಸ್ಸಲ್ಲಿ ಕಾನ್ಸೆಪ್ಟ್ಸ್ನ ಏನೋ ಕಲ್ತಿರ್ತೀರ, ಬಟ್ ಕ್ವೆಶನ್ ನೋಡಿದಾಗ ಯಾವ ಕಾನ್ಸೆಪ್ಟ್ ಇಲ್ಲಿ ಯೂಸ್ ಮಾಡಬೇಕು ಅಂತ ನಿಮ್ಮ ಸಡನ್ನಾಗಿ ಗೊತ್ತಾಗಲ್ಲ. ಅದು ಪ್ರಾಕ್ಟೀಸಿಂದನೇ ಗೊತ್ತಾಗೋದು. ನೀವು ಬರೀ ಕಾನ್ಸೆಪ್ಟ್ಸ್ ಕಲ್ತ್ಕೊಂಡು ಕೂತ್ಕೊಂಡ್ರೆ ಎಕ್ಸಾಮಲ್ಲಿ ನಿಮಗೆ ಅದನ್ನ ಹೆಂಗೆ ಅಪ್ಲೈ ಮಾಡೋಕ್ಕಂತ ಬಂದರೆ ಮಾತ್ರ ಸ್ಕೋರ್ ಆಗೋದು. ಸೊ ಹಾಗಾಗಿ PYQಸ್ನ ಅಟೆಂಡ್ ಮಾಡೋದು ತುಂಬ ಇಂಪಾರ್ಟೆಂಟ್. ನಾನು ಆಲ್ಮೋಸ್ಟ್ ಟೆನ್ಸಸ್ ಟಾಪಿಕ್ ನೀವು ಕ್ಲಾಸ್ ಕೇಳಿ ಆದಮೇಲೆ ಈ ಒಂದು ಸೀರೀಸ್ನ ನೋಡಿಬಿಟ್ರೆ ಟೆನ್ಸಸ್ ರಿಲೇಟೆಡ್ ಏನೇನು ಕ್ವೆಶನ್ ಸಾಲ್ವ್ ಮಾಡಿಸ್ತೀನಿ ಎಲ್ಲ ಕವರ್ ಆಗಿರುತ್ತೆ. ಆ್ಯಂಡ್ ಒಂದು ಕರೆಕ್ಟ್ ರಿವಿಷನ್ಗೆ ಇದು ಒಂದು ಬೆಸ್ಟ್ ಮೆಥಡ್ ಅಂತ ಅನಿಸುತ್ತೆ ನನಗೆ. ಸೊ ಫಸ್ಟು ಕ್ಲಾಸಸ್ ಕೇಳಿ, ಅದಾದಮೇಲೆ ಇದನ್ನು ಸಾಲ್ವ್ ಮಾಡಿ. ನಾನು ಸಾಲ್ವ್ ಮಾಡ್ತಿರುವಾಗ ಸಡನ್ನಾಗಿ ನನ್ನ ಸೊಲ್ಯೂಷನ್ನೇ ನೋಡ್ಬಿಡ್ಬೇಡಿ, ಹಾಗೆ ವಿಡಿಯೋ ಪ್ಲೇ ಮಾಡ್ಕೊಂಡು ಹೋಗಬೇಡಿ. ಫಸ್ಟು ಪಾಸ್ ಮಾಡಿ ಕ್ವೆಶನ್ನ ನೀವೇ ಟ್ರೈ ಮಾಡಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ, ಆಮೇಲೆ ಪ್ಲೇ ಮಾಡಿ ಆನ್ಸರ್ ಚೆಕ್ ಮಾಡಿ. ಸೊ ಅಲ್ಲೇನಾರ ಮಿಸ್ಟೇಕ್ಸ್ ಇದ್ದರೆ ನೀವು ಅಲ್ಲೇ ನೋಟ್ ಡೌನ್ ಮಾಡಿಕೊಂಡು ನೋಟ್ಸ್ ಕೂಡ ಮಾಡ್ಕೋಬೋದು. ಓಕೆ, ಸೊ ಇವಾಗ ಶುರು ಮಾಡೋಣ. ನಾನು ಇಲ್ಲಿ ಕ್ವೆಶನ್ಸ್ಗೆ ರಿಲೇಟೆಡ್ ಎಷ್ಟು ಕಂಟೆಂಟ್ ಬೇಕೋ ಅಷ್ಟು ಮಾತ್ರ ಹೇಳ್ತೀನಿ, ಕಂಪ್ಲೀಟ್ ಎಕ್ಸ್ಪ್ಲೇಷನ್ ಕೊಡಲ್ಲ. ಕಂಪ್ಲೀಟ್ ಎಕ್ಸ್ಪ್ಲೇಷನ್ಗೆ ನೀವು ಕ್ಲಾಸಸ್ ಕೇಳಿ. ಓಕೆ, first question. If you would have informed me, I would have immediately taken action against them. ಇದರ ಅರ್ಥ ಏನು? ನೀನೇನಾದ್ರು ನನಗೆ ಇನ್ಫಾರ್ಮ್ ಮಾಡಿದ್ದಿದ್ರೆ ನಾನು ಇಮಿಡಿಯೇಟಾಗಿ ಆ್ಯಕ್ಷನ್ ತಗೊಳ್ತಿದ್ದೆ ಅದ್ರ ವಿರುದ್ಧವಾಗಿ ಅಂತ ಹೇಳ್ತಿರೋದು. ಸೊ ಇಫ್ ಅಂತ ಬಂದ ತಕ್ಷಣವೇ ನೀವೇನು ಯೋಚನೆ ಮಾಡಬೇಕು ಅಂದರೆ, ಈ ಕ್ವೆಶನ್ನು ಕಂಡೀಷನ್ ಮೇಲೆ ರಿಲೇಟೆಡ್ ಅಂತ, ಕಂಡೀಷನಲ್ಸ್ ಅಂತ ಚಾಪ್ಟರ್ ಬರುತ್ತೆ, ಆ ಟಾಪಿಕ್ ಮೇಲೆ ರಿಲೇಟೆಡ್ ಅಂತ ಗೊತ್ತಾಗಬೇಕು. ಇಫ್ ನೀನು ಹಂಗೆ ಮಾಡಿದ್ರೆ ಹಿಂಗಾಗತ್ತೆ, ಇಫ್ ನೀನು ಹಿಂಗೆ ಮಾಡಿದ್ರೆ ಹಂಗಾಗತ್ತೆ. ಸೊ ಇದೆಲ್ಲ ಕಂಡೀಷನ್ಸ್ ಬಗ್ಗೆ ಹೇಳ್ತಿದೆ, ಹಿಂಗೆ ಮಾಡಿದರೆ ಹಂಗಾಗತ್ತೆ. ಸೊ ಈ ಚಾಪ್ಟ್ರಲ್ಲಿ 2 ಬರುತ್ತೆ, ಒಂದು ಕಂಡೀಷನ್, ಇನ್ನೊಂದು ರಿಸಲ್ಟ್. ಇಲ್ಲಿ ನೋಡಿ, ಇವಾಗ ಇಫ್ ಯು ವುಡ್ ಹ್ಯಾವ್ ಇನ್ಫಾರ್ಮ್ಡ್ ಮೀ, ಐ ವುಡ್ ಹ್ಯಾವ್ ಇಮಿಡಿಯೇಟ್ಲಿ ಟೇಕನ್ ಆ್ಯಕ್ಷನ್ ಅಗೇನ್ಸ್ಟ್ ದೆಮ್. ಸೊ ಕಂಡೀಷನ್ ಏನಿಲ್ಲಿ, ನೀನು ಇನ್ಫಾರ್ಮ್ ಮಾಡಿದ್ದಿದ್ರೆ ಅನ್ನೋದು ಕಂಡೀಷನ್. ರಿಸಲ್ಟ್ ಏನು, ನಾನು ಆ್ಯಕ್ಷನ್ ತಗೊಳ್ತಿದ್ದೆ ಅವ್ರ ವಿರುದ್ಧವಾಗಿ ಅನ್ನೋದು ರಿಸಲ್ಟ್. ಓಕೆ, ಸೊ ನಿಮ್ಗೆ ಅರ್ಥ ಆಗಿರಬೇಕು, ಇಫ್ ಹಿಂಗೆ ಮಾಡಿದರೆ ಅನ್ನೋದು ಕಂಡೀಷನ್, ಹಂಗಾಗತ್ತೆ ಅನ್ನೋದು ರಿಸಲ್ಟ್. ಓಕೆ, ಇಷ್ಟು ತಿಳ್ಕೊಳ್ಳಿ. ಈಗ ಕಂಡೀಷ್ನಲ್ಲಿ 0th ಕಂಡೀಷ್ನಲ್ ಬರುತ್ತೆ, ಫಸ್ಟ್ ಕಂಡೀಷ್ನಲ್ ಬರುತ್ತೆ, ಸೆಕೆಂಡ್ ಕಂಡೀಷ್ನಲ್ ಬರುತ್ತೆ, ಥರ್ಡ್ ಕಂಡೀಷ್ನಲ್ ಬರುತ್ತೆ. ಇಷ್ಟು ಕಂಡೀಷ್ನಲ್ಲಿ ಈ ಕ್ವೆಶನ್ಗೆ ಏನು ಬೇಕಾಗಿರೋದು ಅಷ್ಟನ್ನು ಮಾತ್ರ ಹೇಳ್ತೀನಿ. ಥರ್ಡ್ ಕಂಡೀಷ್ನಲ್ ಇದೆಯಲ್ಲ, ಇದು ಯಾವುದ್ರ ಬಗ್ಗೆ ಹೇಳುತ್ತೆ ಅಂದರೆ ಅನ್ರಿಯಲ್ ಸಿಚುವೇಶನ್ಸ್ ಅಥವಾ ಇಮ್ಯಾಜಿನರಿ ಇರುತ್ತೆ. ಅಂದರೆ ಅದಾಗಲ್ಲ ಅಂತ ಗೊತ್ತು ನಮಗೆ, ಅದೇನೇ ಆ ಸಿಚುವೇಶನು ಆಗೋಕ್ಕೆ ಚಾನ್ಸೇ ಇಲ್ಲ, ಬಟ್ ಸ್ಟಿಲ್ ನಾವು ಇಮ್ಯಾಜಿನ್ ಮಾಡ್ಕೊತಾ ಇರ್ತೀವಿ. ಓಕೆ, ಆ್ಯಂಡ್ ಇದು ಯಾವುದ್ರದ್ದು, ಪಾಸ್ಟ್, ಇದು ಇಮ್ಯಾಜಿನರಿ ಸಿಚುವೇಶನ್ ಆಫ್ ಪಾಸ್ಟ್, ಇದನ್ನ ನೆನ್ಪಿಡಿ. ಓಕೆ, ಸೊ ಇಲ್ಲಿ ನಮಗೆ ಗೊತ್ತು ಅದಾಗಲ್ಲ ಅಂತ. ಪಾಸ್ಟ್ ಟೆನ್ಸ್, ಇವಾಗ ಫಾರ್ ಎಕ್ಸಾಂಪಲ್ ನಾನು ಚೆನ್ನಾಗಿ ಓದಿದ್ದಿದ್ರೆ ಕಷ್ಟಪಟ್ಟು ಎಕ್ಸಾಮಲ್ಲಿ ಚೆನ್ನಾಗಿ ಮಾಡ್ತಿದ್ದೆ. ಇಫ್ ನಾನು ಕಷ್ಟಪಟ್ಟು ಓದಿದ್ದಿದ್ರೆ ಎಕ್ಸಾಮಲ್ಲಿ ಚೆನ್ನಾಗಿ ಮಾಡ್ತಿದ್ದೆ. ಸೊ ಬಟ್ ಇವಾಗ ನನಗೆ ಚೆನ್ನಾಗಿ ಮಾಡೋಕ್ಕೆ ಚಾನ್ಸ್ ಕೂಡ ಇಲ್ಲ, ಯಾಕಂದರೆ ಪಾಸ್ಟಲ್ಲಿ ಆಗೋಗ್ಬಿಟ್ಟಿದೆ, ನನ್ನ ಎಕ್ಸಾಮು ಮುಗ್ದೋಗಿದೆ, ನನ್ನ ಎಕ್ಸಾಮ್ ಮಾರ್ಕ್ಸು ಬಂದಾಗಿದೆ, ರಿಸಲ್ಟು. ಸೊ ನನಗೆ ಕಷ್ಟಪಟ್ಟು ಓದೋಕ್ಕೆ ಇವಾಗ ಚಾನ್ಸ್ ಇಲ್ಲ, ಆ್ಯಂಡ್ ಎಕ್ಸಾಮಲ್ಲಿ ಸ್ಕೋರ್ ಮಾಡೋಕ್ಕೂ ಚಾನ್ಸ್ ಇಲ್ಲ, ಯಾಕಂದರೆ ಪಾಸ್ಟ್ ಟೆನ್ಸ್ ಆಗೋಗಿದೆ. ಬಟ್ ಸ್ಟಿಲ್ ನಾನು ಇಮ್ಯಾಜಿನ್ ಮಾಡ್ಕೊತಾ ಇದ್ದೀನಿ ಅದನ್ನು. ಇಫ್ ನಾನು ಕಷ್ಟಪಟ್ಟು ಓದಿದ್ದಿದ್ರೆ ಅನ್ನೋದು ಕಂಡೀಷನ್. ರಿಸಲ್ಟ್ ಏನು, ಮಾರ್ಕ್ಸ್ ಚೆನ್ನಾಗಿ ಬರ್ತಿತ್ತು. ಸೊ ಇದ್ರ ಪ್ರಕಾರ ಇವಾಗ ನಾನು ಕಷ್ಟಪಟ್ಟು ಓದಲೂ ಇಲ್ಲ, ಮಾರ್ಕ್ಸ್ ಚೆನ್ನಾಗಿ ಬಂದೂ ಇಲ್ಲ. ಹಾಗಾಗಿ ಇದನ್ನು ನಾವು ಅನ್ರಿಯಲ್ ಅಥವಾ ಇಮ್ಯಾಜಿನರಿ ಸಿಚುವೇಶನ್ ಆಫ್ ಪಾಸ್ಟ್ ಅಂತೀವಿ. ಆಲ್ರೆಡಿ ಆಗೋಗಿದೆ ಪಾಸ್ಟಲ್ಲಿ, ಬಟ್ ಸ್ಟಿಲ್ ನಾವು ಇಮ್ಯಾಜಿನ್ ಮಾಡ್ಕೊತಿದ್ದೀವಿ ಅಷ್ಟೇ. ಆ್ಯಂಡ್ ಅದು ಅನ್ರಿಯಲ್, ಇವಾಗ ಆಗೋಕ್ಕೆ ಚಾನ್ಸೇ ಇಲ್ಲ, ಎಕ್ಸಾಮ್ ಆಗೋಗಿದೆ, ನಾನು ಓದೂ ಇಲ್ಲ, ಎಲ್ಲ ಆಗೋಗ್ಬಿಟ್ಟಿದೆ, ಬಟ್ ಇಮ್ಯಾಜಿನ್ ಮಾಡ್ಕೊತಿರೋದು. ಅದು ಥರ್ಡ್ ಕಂಡೀಷ್ನಲಲ್ಲಿ ಬರುತ್ತೆ. ಓಕೆ, ಸೊ ಥರ್ಡ್ ಕಂಡೀಷ್ನಲ್ಸ್ ಪ್ರಕಾರ ಸ್ಟ್ರಕ್ಚರ್ ಇದೆ. ಸ್ಟ್ರಕ್ಚರ್ ಏನಂದರೆ, ಒಂದು ಕಂಡೀಷ್ನಲ್ಗೆ ಒಂದು ಸ್ಟ್ರಕ್ಚರ್ ಇದೆ, ರಿಸಲ್ಟಿಗೆ ಒಂದು ಸ್ಟ್ರಕ್ಚರ್ ಇದೆ.
ಕಂಡೀಷ್ನಲ್ಗೆ ಸ್ಟ್ರಕ್ಚರ್ ಏನಿರುತ್ತೆ ಅಂದರೆ ಇಫ್ ಅನ್ನೋದಂತೂ ಬಂದೇ ಬರುತ್ತೆ, ಬಿಕಾಸ್ ಅದು ಕಂಡೀಷ್ನಲ್ ತೋರಿಸೋಂಥ ವರ್ಡ್. ಅದ್ರ ಜೊತೆ ಸಬ್ಜೆಕ್ಟ್ ಬಂದು ಹ್ಯಾಡ್ ಪ್ಲಸ್ V3 ಬರಬೇಕು. ರಿಸಲ್ಟಲ್ಲಿ ಏನು ಬರಬೇಕು ಅಂತಂದರೆ ಸಬ್ಜೆಕ್ಟ್ ಬರಲೇಬೇಕು, ಅದ್ರ ಜೊತೆ ವುಡ್ ಬಂದು ಹ್ಯಾವ್ ಬರಬೇಕು ಪ್ಲಸ್ V3 ಬರಬೇಕು. ಈ ಸ್ಟ್ರಕ್ಚರ್ನ ನೆನ್ಪಿಟ್ಕೊಳ್ಳಿ ನೀವು. ಕಂಡೀಷನಲ್ಲಿ ಸಬ್ಜೆಕ್ಟ್ ಜೊತೆ ಹ್ಯಾಡ್ ಪ್ಲಸ್ V3, ರಿಸಲ್ಟಲ್ಲಿ ಸಬ್ಜೆಕ್ಟ್ ಜೊತೆ ವುಡ್ ಹ್ಯಾವ್ ಪ್ಲಸ್ V3. ಇವಾಗ ಈ ಕ್ವೆಶನ್ ಸಾಲ್ವ್ ಮಾಡಿ. ಇವಾಗ ನೋಡಿ, ಇಫ್ ಅನ್ನೋದ್ರ ಜೊತೆ ಏನು ಬಂದಿದೆ ಇಲ್ಲಿ, ಯು ವುಡ್ ಹ್ಯಾವ್ ಇನ್ಫಾರ್ಮ್ಡ್ ಮಿ ಅನ್ನೋದು ಇಷ್ಟು ಪಾರ್ಟ್ ಏನು, ಯು ವುಡ್ ಹ್ಯಾವ್ ಇನ್ಫಾರ್ಮ್ಡ್ ಮಿ ಅನ್ನೋದು ಕಂಡೀಷನ್ ಈಗ ಅಲ್ವಾ. ಸೊ ಕಂಡೀಷನಲ್ಲಿ ಏನಿರಬೇಕು, ಇಫ್ ಜೊತೆ ಸಬ್ಜೆಕ್ಟ್ ಬಂದು ಹ್ಯಾಡ್ ಪ್ಲಸ್ V3 ಇರಬೇಕು. ಇಫ್ ಏನೋ ಬಂದಿದೆ, ಯು ಅನ್ನೋದು ಸಬ್ಜೆಕ್ಟ್. ಇಲ್ಲಿ ಏನು ಬರಬೇಕಿತ್ತು ನೆಕ್ಸ್ಟ್, ಹ್ಯಾಡ್ ಪ್ಲಸ್ V3, ಬಟ್ ವುಡ್ ಹ್ಯಾವ್ ಇದೆ, ವಿಚ್ ಇಸ್ ರಾಂಗ್. ವುಡ್ ಹ್ಯಾವ್ ಬರಬಾರ್ದು, ನಮಗೆ ಸ್ಟ್ರಕ್ಚರ್ ಪ್ರಕಾರ ಏನು ಬರಬೇಕು, ಹ್ಯಾಡ್ ಪ್ಲಸ್ V3. ಸೊ ವುಡ್ ಹ್ಯಾವ್ ಅನ್ನೋದನ್ನ ಕಟ್ ಮಾಡಿ. ಇಲ್ಲಿ ಇನ್ಸ್ಟೆಡ್ ಆಫ್ ದ್ಯಾಟ್ ಏನು ಬರಬೇಕು, ಹ್ಯಾಡ್ ಬರಬೇಕು ಪ್ಲಸ್ V3. ಇಲ್ಲಿ V3 ಏನು, ಇನ್ಫಾರ್ಮ್ಡ್ ಅನ್ನೋದೇ V3. ಇನ್ಫಾರ್ಮ್ಡ್, ಇನ್ಫಾರ್ಮಿಂಗ್. ಸೊ V3. ಓಕೆ, ಇವಾಗ ನೋಡಿ, ಸಬ್ಜೆಕ್ಟ್ ಇದೆ, ಹ್ಯಾಡ್ ಇದೆ, V3 ಇದೆ. ಯಾವುದರಲ್ಲಿ, ಕಂಡೀಷ್ನಲಲ್ಲಿ. ಸೊ ಇದೇನು ಕರೆಕ್ಟ್ ಆಯ್ತು ಇವಾಗ. ಬಟ್ ಈ ರಿಸಲ್ಟ್ ಪಾರ್ಟ್ ಕರೆಕ್ಟ್ ಇದೆಯಾ, ಇದೇ ಫಾರ್ಮ್ಯಾಟಲ್ಲಿ ಇದೆಯಾ ನೋಡಿ. ಇವಾಗ ಐ ಅನ್ನೋದು ಸಬ್ಜೆಕ್ಟ್, ನೆಕ್ಸ್ಟ್ ವುಡ್ ಹ್ಯಾವ್ ಬರಬೇಕಿತ್ತು, ವುಡ್ ಹ್ಯಾವ್ ಇದೆ, ಪ್ಲಸ್ V3 ಇರಬೇಕಿತ್ತು. ಇಮಿಡಿಯೇಟ್ಲಿ ಟೇಕನ್, ಇದು ವರ್ಬ್ ಅಲ್ವಾ, ಸೊ ಇದು V3 ಇರಬೇಕಿತ್ತು, V3 ಇದೆ. ಇಮಿಡಿಯೇಟ್ಲಿ ವರ್ಬ್ ಅಲ್ಲ. ಓಕೆ, ಸೊ ಅದನ್ನು ನೋಡಬಾರ್ದು. ವರ್ಬ್ ಯಾವುದು, ಅದು V3 ಅಲ್ಲಿರಬೇಕು ಅಷ್ಟೇ. ಓಕೆ, ಹಾಗಾಗಿ ಇವಾಗ ಈ ಕರೆಕ್ಟ್ ಸೆಂಟೆನ್ಸ್ ಆಯಿತು. ಇಲ್ಲಿ ಮಿಸ್ಟೇಕ್ ಏನಿತ್ತು, ವುಡ್ ಹ್ಯಾವ್ ಅನ್ನೋದು ಮಿಸ್ಟೇಕ್. ವುಡ್ ಹ್ಯಾವ್ ತೆಗೆದುಬಿಟ್ಟು ಹ್ಯಾಡ್ ಹಾಕಬೇಕು ಅಷ್ಟೇ. ಓಕೆ, ಸೊ ಇಲ್ಲಿ ಎ ಇದರಲ್ಲಿ ಮಿಸ್ಟೇಕ್ ಇತ್ತು. ನೆಕ್ಸ್ಟ್ ಕ್ವೆಶನ್. ಈ ಕಾನ್ಸೆಪ್ಟ್ ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಒನ್, ರಾಖಿ ಹ್ಯಾಸ್ ಬೀನ್ ಇಲ್ ಫ್ರಮ್ ಈಸ್ಟರ್. ರಾಖಿ ಈಸ್ಟರ್ ಇಂದನೂ ಹುಷಾರಿಲ್ದಂಗೆ ಆಗಿಬಿಟ್ಟಿದೆ ರಾಖಿಗೆ. ಸೊ ಯಾವಾಗೂ ನೆನ್ಪಿಟ್ಕೊಳ್ಳಿ, ಇಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಹೇಳ್ತೀನಿ. ಫಾರ್ ಮತ್ತು ಸಿನ್ಸ್ ಯಾವಾಗ ಯೂಸ್ ಮಾಡ್ತೀವಿ ಅಂತ ಅಂದ್ಬಿಟ್ಟು, ಫಸ್ಟ್ ಆಫ್ ಆಲ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ಹಾಗೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ಹಾಗೆ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಇವು ಮೂರಲ್ಲೂ ನಾವು ಫಾರ್ ಮತ್ತು ಸಿನ್ಸ್ನ ಯೂಸ್ ಮಾಡ್ತೀವಿ. ಓಕೆ, ಬಟ್ ಥರ್ಡ್ ಇದೆಯಲ್ಲ ಫ್ಯೂಚರ್, ಇಲ್ಲಿ ಮಾತ್ರ ಫಾರ್ ಮತ್ತು ಫ್ರಮ್ ಯೂಸ್ ಮಾಡ್ತೀವಿ. ಯಾಕೆಂದರೆ ಫ್ಯೂಚರ್ ಬಗ್ಗೆ ಹೇಳ್ತಿದೆ, ಅವಾಗ ಸಿನ್ಸ್ ಯೂಸ್ ಮಾಡೋಕ್ಕಾಗಲ್ಲ. ಅದಕ್ಕೆ ಸಿನ್ಸ್ದು ಮತ್ತು ಫ್ರಮ್ದು ಸೇಮ್ ಮೀನಿಂಗೆ, ಆದರೆ ಇಲ್ಲಿ ಸಿನ್ಸ್ ಯೂಸ್ ಮಾಡ್ತೀವಿ, ಇದೊಂದರಲ್ಲಿ ಫ್ಯೂಚರಲ್ಲಿ ಮಾತ್ರ ಫಾರ್ಮ್ ಯೂಸ್ ಮಾಡ್ತೀವಿ ಅಷ್ಟೇ. ಸೊ ಇವಾಗ ಫಾರ್ ಮತ್ತು ಸಿನ್ಸ್ಗೆ ಡಿಫ್ರೆನ್ಸ್ ಏನು? ಫಾರ್ ಇದೆಯಲ್ಲ ಯಾವಾಗೂ ಡ್ಯೂರೇಷನ್ ಬಗ್ಗೆ ಮಾತಾಡುತ್ತೆ, ಅಥವಾ ಪೀರಿಯಡ್ ಆಫ್ ಟೈಮ್, ಎಷ್ಟೊತ್ತು, ಎಷ್ಟು ದಿನ, ಈ ಥರ ಒಂದು ಡ್ಯೂರೇಷನ್ ಬಗ್ಗೆ. ಬಟ್ ಸಿನ್ಸ್ ಇದೆಯಲ್ಲ ಇದು ಪಾಯಿಂಟ್ ಆಫ್ ಟೈಮ್ ಬಗ್ಗೆ ಮಾತಾಡುತ್ತೆ. ಓಕೆ, ಯಾವಾಗಿಂದ ಅನ್ನೋದ್ರ ಬಗ್ಗೆ ಮಾತಾಡುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಇವಾಗ ಫಾರ್ 2 hours ಅಂತ ಹೇಳ್ತೀವಿ, ಅಂದರೆ 2 ಗಂಟೆಗಳ ಕಾಲ ಅನ್ನೋ ಥರ. ಆದರೆ ಇಲ್ಲಿ ಬಂದುಬಿಟ್ಟು ಸಿನ್ಸ್ ಮಂಡೇ ಅಂದರೆ ಮಂಡೆಯಿಂದ, ಅದು ಪಾಯಿಂಟ್ ಆಫ್ ಟೈಮ್ ಹೇಳ್ತಿದೆ, ಯಾವಾಗಿಂದ ಅನ್ನೋ ಥರ ಎಲ್ಲ ಹೇಳೋದು ಸಿನ್ಸ್. ಓಕೆ, ಡಿಫ್ರೆನ್ಸ್ ಅರ್ಥ ಆಗಿದೆ ಅನ್ಕೋತೀನಿ. ಇವಾಗ ಈ ಕ್ವೆಶನ್ ಸಾಲ್ವ್ ಮಾಡಿ. ರಾಖಿ ಹ್ಯಾಸ್ ಬಿನ್ ಇಲ್ ಫ್ರಮ್ ಈಸ್ಟರ್. ಈಸ್ಟರ್ ಅನ್ನೋದು ಒಂದು ಫೆಸ್ಟಿವಲ್, ಅಂದರೆ ಒಂದು ಪಾಯಿಂಟ್ ಆಫ್ ಟೈಮ್ ಬಗ್ಗೆ ಹೇಳ್ತಿದೆ, ಈಸ್ಟರಿಂದ, ಆ ಹಬ್ಬ ಬಂದಾಗಿಂದ. ಓಕೆ, ಸೊ ಇದೇನು ಪಾಯಿಂಟ್ ಆಫ್ ಟೈಮ್ ಇದು. ಸೊ ನಾನು ಹೇಳಿದೆ ಪಾಯಿಂಟ್ ಆಫ್ ಟೈಮ್ ಬಂದಾಗ ಏನು ಯೂಸ್ ಮಾಡಬೇಕು ನಾವು, ಸಿನ್ಸ್ ಯೂಸ್ ಮಾಡಬೇಕು. ಓಕೆ, ಇಲ್ಲಿ ಹ್ಯಾಸ್ ಬೀನ್ ಇಲ್ ಅಂತ ಇದೆ ನೋಡಿ.
ಹ್ಯಾಸ್ ಬೀನ್ ಇಲ್ಲಂದರೆ ಇಲ್ಲಿ ಹ್ಯಾಸ್ ಅಂತ ಬಂದಿದೆ ಅಂದರೆ ಪ್ರೆಸೆಂಟ್ ಅಂತ ಅಂದ್ಬಿಟ್ಟು. ಓಕೆ, ಸೊ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿದೆ ಅಂತ ಅದು ಅರ್ಥ. ಹ್ಯಾಸ್ ಬೀನ್ ಇಲ್. ಇದಕ್ಕೆ ನಿಮ್ಮ ಸ್ಟ್ರಕ್ಚರ್ ನಿಮಗೆ ಗೊತ್ತಿಲ್ಲ ಅಂದರೆ ವೇಟ್, ಅದನ್ನು ಇನ್ನೊಂದು ಸ್ಲೈಡಲ್ಲಿ ಬರಿತೀನಿ, ಆವಾಗ ಕನ್ಫ್ಯೂಸ್ ಆಗಲ್ಲ. ಸಿ, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ದು ಸ್ಟ್ರಕ್ಚರಲ್ಲಿ ಏನಿರುತ್ತೆ ಅಂದರೆ ಸಬ್ಜೆಕ್ಟ್ ಇರುತ್ತೆ, ಹ್ಯಾಸ್ ಇರುತ್ತೆ ಅಥವಾ ಹ್ಯಾವ್. ಸಬ್ಜೆಕ್ಟು ಸಿಂಗ್ಯುಲರ್ ಇತ್ತು ಅಂದರೆ ಹ್ಯಾಸ್ ಯೂಸ್ ಮಾಡಬೇಕು, ಸಬ್ಜೆಕ್ಟ್ ಪ್ಲೂರಲ್ ಇದ್ದರೆ ಹ್ಯಾವ್ ಯೂಸ್ ಮಾಡಬೇಕು. ಪ್ಲಸ್ ಬೀನ್ ಬರುತ್ತೆ, ಪ್ಲಸ್ ಕಂಟಿನ್ಯೂಸ್ ಆಗಿರೋದ್ರಿಂದ ಇದು V1 + ING ಅಂತೂ ಇರಬೇಕು. ಅದ್ರ ಜೊತೆ ಫಾರ್ ಅಥವಾ ಸಿನ್ಸ್ ಇರುತ್ತೆ. ಓಕೆ, ಇವಾಗ ಹಾಗೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿನೂ ಸಬ್ಜೆಕ್ಟ್ ಇರಬೇಕು, ಬಟ್ ಹ್ಯಾಡ್ ಇರುತ್ತೆ ಇಲ್ಲಿ. ಆಮೇಲೆ ಬೀನ್ ಪ್ಲಸ್ V1 + ING. ಇಲ್ಲಿ ಕೂಡ ಫಾರ್ ಮತ್ತು ಸಿನ್ಸ್ ಇರಬೇಕು. ಫಾರ್ ಅಥವಾ ಸಿನ್ಸ್, ಇಟ್ ಡಿಪೆಂಡ್ಸ್. ಡ್ಯೂರೇಷನ್ ಆಗಿದ್ರೆ ಫಾರ್, ಪಾಯಿಂಟ್ ಆಫ್ ಟೈಮ್ ಆಗಿದ್ರೆ ಸಿನ್ಸ್. ಓಕೆ, ಇವೆರಡು ಗೊತ್ತಾಯ್ತು ಅನ್ಕೋತೀನಿ. ಇವಾಗ ಸಾಲ್ವ್ ಮಾಡೋಣ. ಪ್ರೀವಿಯಸ್ ಕ್ವೆಶನ್ ನೋಡಿ. ಹಾಂ, ಹ್ಯಾಸ್ ಬೀನ್ ಇಲ್ಲ ಅಂತ ಬಂತು, ಹ್ಯಾಸ್ ಇದ್ದು ಬೀನ್. ಇವಾಗ ರಾಖಿ ಅನ್ನೋದು ಸಬ್ಜೆಕ್ಟು ಸಿಂಗ್ಯುಲರ್, ಒಬ್ಬರೇ ಅಲ್ವಾ ರಾಖಿ ಅಂತಿರೋದು, ಹಾಗಾಗಿ ಹ್ಯಾಸ್ ಬಂತು, ಹ್ಯಾವ್ ಬಂದಿಲ್ಲ. ಪ್ಲೂರಲ್ ಇದ್ದಿದ್ರೆ ಹ್ಯಾವ್ ಬಂದಿರೋದು. ಸೊ ಹ್ಯಾಸ್ ಬಂತು, ಬೀನ್ ಬಂತು, ಇಲ್ಲ. ಓಕೆ, ಫ್ರಮ್, ಹಾಗಾಗಿ ಇದು ಹಾಂ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಸೊ ಇಲ್ಲಿ ಫ್ರಮ್ ಬದಲು ಏನು ಬರಬೇಕಿತ್ತು, ಸಿನ್ಸ್ ಬರಬೇಕಿತ್ತು. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡಿ. ವೈಷ್ಣವ್ ಹ್ಯಾವ್ ಬೀನ್ ವರ್ಕಿಂಗ್ on these projects for the last 2 years. ಓಕೆ, ಇಲ್ಲಿ ನೋಡಿ ಲಾಸ್ಟ್ 2 years ಅಂತ ಬಂದಿದೆ. ಅಂದರೆ ವೈಷ್ಣವ್ ಲಾಸ್ಟ್ 2 yearsಇಂದನೂ, ಕಳೆದ 2 ವರ್ಷಗಳಿಂದನೂ ಈ ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡ್ತಾ ಇದ್ದಾನೆ ಅಂತ. ಓಕೆ, ಲಾಸ್ಟ್ 2 years ಅನ್ನೋದೇನಿಲ್ಲಿ ಡ್ಯೂರೇಷನ್. ಸೊ ಡ್ಯೂರೇಷನ್ ಬಂದಾಗ ನಾನು ಏನು ಯೂಸ್ ಮಾಡಬೇಕಂದಿದೆ, ಫಾರ್ ಅಂತೂ ಇದೆ. ಸೊ ಇಲ್ಲಿ ಹಂಗಾರೆ ಮಿಸ್ಟೇಕ್ ಏನಿದೆ, ನಾ ಹೇಳಿದ್ದೆ ಇದು ಫಾರ್ ಮತ್ತು ಸಿನ್ಸ್ನ ಯಾವುದಕ್ಕೆ ಯೂಸ್ ಮಾಡ್ತೀವಿ, ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಬಂದಾಗ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಒಂದೇ ಪ್ರೆಸೆಂಟ್ ಪರ್ಫೆಕ್ಟ್ ಆಗಿರಬೇಕು, ಇಲ್ಲ ಪಾಸ್ಟ್ ಪರ್ಫೆಕ್ಟ್ ಆಗಿರಬೇಕು, ಇಲ್ಲ ಫ್ಯೂಚರ್ ಪರ್ಫೆಕ್ಟ್ ಆಗಿರಬೇಕು. ಸೊ ಇಲ್ಲಿ ಯಾವುದು ಅಂತ ಹೆಂಗೆ ಕಂಡುಹಿಡಿಯೋದು ಹಾಗಿದ್ರೆ? ಸೊ ಇವಾಗ ನೋಡಿ, ಫಾರ್ ಅನ್ನೋದಂತೂ ಹೆಂಗೋ ಕರೆಕ್ಟ್ ಆಯಿತು. ಆದರೆ ಇಲ್ಲಿ ಈ ವೈಷ್ಣವ್ ಅನ್ನೋದೇನಿದೆ, ಇದು ಸಬ್ಜೆಕ್ಟು, ಒಬ್ಬರೇ ಇರೋದ್ರಿಂದ ಸಿಂಗ್ಯುಲರ್ ಸಬ್ಜೆಕ್ಟು. ಹಾಗಾಗಿ ನೆಕ್ಸ್ಟ್ ಏನು ಬರಬೇಕಿತ್ತು, ಹ್ಯಾಸ್ ಅಥವಾ ಹ್ಯಾವ್ ಬರಬೇಕು. ಬಟ್ ಸಬ್ಜೆಕ್ಟ್ ಸಿಂಗ್ಯುಲರ್ ಆಗಿರೋದ್ರಿಂದ ಇಲ್ಲಿ ಏನು ಬರಬೇಕಿತ್ತು, ಹ್ಯಾಸ್ ಬರಬೇಕಿತ್ತು. ಅದ್ರ ಬದಲಾಗಿ ಹ್ಯಾವ್ ಬಂದಿದೆ. ಸೊ ಹ್ಯಾವ್ ರಾಂಗ್. ಸಬ್ಜೆಕ್ಟ್ ಪ್ಲೂರಲ್ ಆಗಿದ್ದಿದ್ರೆ ಹ್ಯಾವ್ ತೊಗೋಬೋದಿತ್ತು ನಾವು. ಆವಾಗ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಪ್ರಕಾರ ಹ್ಯಾಸ್ ಅಥವಾ ಹ್ಯಾವಲ್ಲಿ ಹ್ಯಾವ್ ತೊಗೊತಿದ್ವಿ, ಸಬ್ಜೆಕ್ಟ್ ಪ್ಲೂರಲ್ ಆಗಿದ್ದಿದ್ರೆ. ಬಟ್ ಸಬ್ಜೆಕ್ಟ್ ಸಿಂಗ್ಯುಲರ್ ಆಗಿರೋದ್ರಿಂದ ಹ್ಯಾವ್ ಬದಲು ಹ್ಯಾಸ್ ತೊಗೋಬೇಕು. ಸೊ ಇಲ್ಲಿ ಅದು ಮಿಸ್ಟೇಕ್ ಆಗಿರೋದು. ಒಂದೇ ಇಲ್ಲಿ ಫಾರ್ ಅಥವಾ ಸಿನ್ಸಲ್ಲಿ ಮಿಸ್ಟೇಕ್ ಕೊಟ್ಟಿರ್ತಾರೆ, ಇಲ್ಲ ಅಂದರೆ ಅದು ಯಾವ ಟೆನ್ಸ್ ಫಾಲೋ ಆಗಿದೆ ಅದರಲ್ಲಿ ಮಿಸ್ಟೇಕ್ ಕೊಟ್ಟಿರ್ತಾರೆ. ಫಸ್ಟ್ ಫಾರ್ ಅಥವಾ ಸಿನ್ಸ್ ಕರೆಕ್ಟ್ ಇದೆ ಚೆಕ್ ಮಾಡಿ, ಅದರಲ್ಲಿ ಏನೂ ಮಿಸ್ಟೇಕ್ ಇಲ್ಲ ಅಂದರೆ ಆ ಟೆನ್ಸಲ್ಲಿ ಚೆಕ್ ಮಾಡಿ, ಸ್ಟ್ರಕ್ಚರಲ್ಲಿ. ಓಕೆ, ನೆಕ್ಸ್ಟ್ 4th ಕ್ವೆಶನ್. Amazon coaching center has been doing well from its inception. ಸೊ ಇಲ್ಲೇನು ಮಿಸ್ಟೇಕ್ ಇದೆ ಹಂಗಿದ್ರೆ? ಫ್ರಮ್ ಅಂತ ಇದೆ ಇಲ್ಲಿ. ಓಕೆ, ಸೊ ಫ್ರಮ್ ಇಟ್ಸ್ ಇನ್ಸೆಪ್ಷನ್. ಸೊ ಫ್ರಮ್ ಇಟ್ಸ್ ಇನ್ಸೆಪ್ಷನ್ ಅನ್ನೋದು ಇಲ್ಲಿ ಪಾಯಿಂಟ್ ಆಫ್ ಟೈಮ್ ಬಗ್ಗೆ ಹೇಳ್ತಿದೆ. ಸೊ ಪಾಯಿಂಟ್ ಆಫ್ ಟೈಮ್ ಬಗ್ಗೆ ಹೇಳುವಾಗ ಫ್ರಮ್ ಕರೆಕ್ಟ್ ಹಂಗಿದ್ರೆ ಅಲ್ಲ. ಓಕೆ, ಬಟ್ ನಾನೇನು ಹೇಳಿದ್ದೆ, ಫ್ರಮ್ ಯಾವಾಗೂ ಬರೀ ಫ್ಯೂಚರಲ್ಲಿ ಮಾತ್ರ ಬರುತ್ತೆ. ಆ್ಯಂಡ್ ಫ್ರಮ್ ಇಟ್ಸ್ ಇನ್ಸೆಪ್ಷನ್ ಅನ್ನೋದಿಲ್ಲಿ ಏನು ತೋರಿಸ್ತಿದೆ, ಪಾಯಿಂಟ್ ಆಫ್ ಟೈಮ್ ತೋರಿಸ್ತಿದೆ. ಸೊ ಪಾಯಿಂಟ್ ಆಫ್ ಟೈಮ್ ಬಂದಾಗ ಏನು ಬರಬೇಕು, ಸಿನ್ಸ್ ಬರಬೇಕು. ಫ್ರಮ್ ಅನ್ನೋದು ಬರೋದು ಬರೀ ಫ್ಯೂಚರಲ್ಲಿ. ಬಟ್ ಹ್ಯಾಸ್ ಬೀನ್ ಡೂಯಿಂಗ್ ವೆಲ್ ಅನ್ನೋದು ಇಲ್ಲಿ
ಫ್ಯೂಚರ್ ಬಗ್ಗೆ ಮಾತಾಡ್ತಾನೆ ಇಲ್ಲ. ಇವಾಗ ಇನ್ನು ಪ್ರೆಸೆಂಟಲ್ಲೂ ನಡೀತಾ ಇದೆ ಅದು. ಹಾಗಾಗಿ ಫ್ರಮ್ ಬದಲು ನಾವಿಲ್ಲಿ ಸಿನ್ಸ್ ಯೂಸ್ ಮಾಡಬೇಕು. ಫಾರ್ ಸಿನ್ಸ್ ನೆನ್ಪಿಟ್ಕೊಳ್ಳಿ, ಸಿನ್ಸ್ ಯಾವಾಗ ಫಾರ್ ಯಾವಾಗ ಅಷ್ಟೇ. ಸೊ ಫ್ರಮ್ ಬರಲ್ಲ, ಸಿನ್ಸ್ ಬಂತು. ನೆಕ್ಸ್ಟ್ ಆ್ಯಂಡ್ ಹ್ಯಾಸ್ ಬೀನ್ ಡೂಯಿಂಗ್ ವೆಲ್ ಅಂತ ಇರೋದ್ರಿಂದ ನಾವೇನಂತ ಅನ್ಕೋಬೋದು, ಯಾವ ಟೆನ್ಸ್ ಅಂತ ಅನ್ಕೋಬೇಕು. ಹ್ಯಾಸ್ ಇದ್ದು ಬೀನ್ ಇದ್ದು V1 + ing ಇತ್ತು ಅಂತಂದರೆ ಯಾವ ಟೆನ್ಸ? ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಓಕೆ, ನೆಕ್ಸ್ಟ್ 5th ಕ್ವೆಶನ್ ನೋಡಿ. ಸಿನ್ಸ್ ಐ ಮೆಟ್ ರಾಹುಲ್ ಲಾಸ್ಟ್ ಮಂಡೇ he has been disturbing me every day over phone. ಸೊ ಇಲ್ಲಿ ಸಿನ್ಸ್ ಐ ಅನ್ನೋದು ಸಬ್ಜೆಕ್ಟ್. ಓಕೆ, ನೆಕ್ಸ್ಟ್ ವರ್ಬ್ ಬಂತು, ಮೆಟ್ ಅನ್ನೋದು V2. ಓಕೆ, ಫಸ್ಟ್ ಆಫ್ ಆಲ್ ಲಾಸ್ಟ್ ಮಂಡೇ ಅಂತ ಬಂದಾಗ ಕೆಲವೊಂದು ವರ್ಡ್ಸ್ ಇದೆ, ಲೈಕ್ ಲಾಸ್ಟ್ ವೀಕ್ ಅಥವಾ ಲಾಸ್ಟ್ ನೈಟ್, ಲಾಸ್ಟ್ ಮಂಡೇ, ಲಾಸ್ಟ್ ಟ್ಯೂಸ್ಡೇ, ಈ ಥರ ಎಲ್ಲ ವರ್ಡ್ಸ್ಗಳು ಬಂದಾಗ ಇವನ್ನ ನಾವು ಸಿಂಪಲ್ ಪಾಸ್ಟಲ್ಲಿ ಯೂಸ್ ಮಾಡ್ತೀವಿ. ಹಾಗಾಗಿ ಈ ವರ್ಡ್ಸ್ಗಳಿಗೆ ನಾವು ಟೈಮ್ ಎಕ್ಸ್ಪ್ರೆಷನ್ಸ್ ಅಂತ ಕರಿತೀವಿ. ಓಕೆ, ಸೊ ಡೈರೆಕ್ಟಾಗಿ ನಾವು ಇಂಥ ವರ್ಡ್ಸ್ನ ನೋಡಿದಾಗ ಯಾವ ಟೆನ್ಸು ಅಂತ ಕಂಡುಹಿಡಿಯೋಕ್ಕೆ ತುಂಬ ಈಸಿಯಾಗಿ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಸಿಂಪಲ್ ಪಾಸ್ಟಿಗೆ, ಸಿಂಪಲ್ ಪ್ರೆಸೆಂಟಿಗೆ, ಸಿಂಪಲ್ ಫ್ಯೂಚರ್ಗೆ, ಇವಕ್ಕೆಲ್ಲಕ್ಕೂ ಟೈಮ್ ಎಕ್ಸ್ಪ್ರೆಷನ್ಸ್ ಇದ್ದಾವೆ. ಸೊ ಅದನ್ನು ಕಲಿತ್ರೆ ತುಂಬ ಒಳ್ಳೆಯದು. ಇವಾಗ ನೋಡಿದ ತಕ್ಷಣ ಗೊತ್ತಾಗುತ್ತೆ ನಮಗೆ ಲಾಸ್ಟ್ ಮಂಡೇ ಅಂತಂದರೆ ಏನು ಪಾಸ್ಟ್ ಟೆನ್ಸ್ ಆಗೋಗಿದೆ, ಬಟ್ ಸಿಂಪಲ್ ಪಾಸ್ಟ್ ಅಷ್ಟೇ. ಸೊ ಈ ಸಿಂಪಲ್ ಪಾಸ್ಟ್ ಟೆನ್ಸಿಂದು ಸ್ಟ್ರಕ್ಚರ್ ಏನು? ವೆರಿ ಸಿಂಪಲ್, ಸಬ್ಜೆಕ್ಟ್ ಇರುತ್ತೆ, V2 ಇರುತ್ತೆ ಅಷ್ಟೇ. ಹಾಗಾಗಿ ಇಲ್ಲಿಂದ ಗೊತ್ತಾಯಿತು ನಮಗೆ ಲಾಸ್ಟ್ ಮಂಡೆಯಿಂದ ಇದು ಸಿಂಪಲ್ ಪಾಸ್ಟ್ ಟೆನ್ಸ್ ಅಂತ. ಹಾಗಾಗಿ ಇಲ್ಲಿ ನೋಡಿ ಸಬ್ಜೆಕ್ಟ್ ಇದೆ, V2 ಬಂದಿದೆ, ಮೀಟ್ ಮೆಟ್ V2 ಇದು. ಓಕೆ, ಸೊ ಹಾಗಾಗಿ ಇಲ್ಲೇನು ಮಿಸ್ಟೇಕೇ ಇಲ್ಲ. ಹಿ ಹ್ಯಾಸ್ ಬೀನ್ ಡಿಸ್ಟರ್ಬಿಂಗ್ ಮೀ, ಸೊ ಹಿ ಅನ್ನೋದು ಸಬ್ಜೆಕ್ಟು, ಹ್ಯಾಸ್ ಬೀನ್ ಡಿಸ್ಟರ್ಬಿಂಗ್. ಈ ಪಾರ್ಟ್ ಏನಿದೆ ಯಾವ ಟೆನ್ಸಲ್ಲಿದೆ ಹಾಗಿದ್ರೆ? ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿದೆ. ಮೀ ಎವ್ರಿ ಡೇ ಅಂತ ಇದ್ದರೆ ಅದು ಕೂಡ ಕಂಟಿನ್ಯೂಸ್ ಇದನ್ನು ತೋರಿಸುತ್ತೆ ಓವರ್ ಫೋನ್. ಸೊ ಇಲ್ಲೇನೂ ಮಿಸ್ಟೇಕ್ ಇಲ್ಲ, ಹಾಗಿದ್ರೆ ನೋ ಎರರ್ ಇಸ್ ದ ಆನ್ಸರ್. ಓಕೆ, ಯಾಕಂದರೆ ಲಾಸ್ಟ್ ಮಂಡೇ ನೋಡಿ ಸಿಂಪಲ್ ಪಾಸ್ಟ್, ಇಲ್ಲಿ ಕೂಡ ಸಿಂಪಲ್ ಪಾಸ್ಟ್. ನೆಕ್ಸ್ಟ್ ಕ್ವೆಶನ್. ನೋ ಸೂನರ್ ಡಿಡ್ ದ ವಾಚ್ಮ್ಯಾನ್ ಗಿವ್ ದ ವಿಸಲ್ ದ್ಯಾನ್ ವಿ ಆಲ್ ಸ್ಟಾರ್ಟ್ ರನ್ನಿಂಗ್ ಇನ್ ದಟ್ ಡೈರೆಕ್ಷನ್. ಸೊ ಆಲ್ವೇಸ್ ನೆನ್ಪಿಟ್ಕೊಳ್ಳಿ, ನೋ ಸೂನರ್ ಜೊತೆ ದ್ಯಾನ್ ಬರುತ್ತೆ. ಇದು ಟೆನ್ಸ್ಗೆ ಏನು ರಿಲೇಟೆಡ್ ಇಲ್ಲ, ಬಟ್ ನಾನು ಜಸ್ಟ್ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಇವಾಗ ಇಲ್ಲಿ ಹಂಗಾರೆ ಮಿಸ್ಟೇಕ್ ಇರೋದೇನು? ಫಸ್ಟ್ ನಾವು ಟೆನ್ಸ್ ಚೆಕ್ ಮಾಡಬೇಕು. ಓಕೆ, ಆಲ್ವೇಸ್ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಡಿಡ್ ಅಂತ ಬಂದರೆ ಯಾವಾಗೂ ಡಿಡ್ ಅಂತ ಸೆಂಟೆನ್ಸಲ್ಲಿ ಬಂದರೆ ಇಟ್ ಆಲ್ವೇಸ್ ಟೇಕ್ಸ್ V1 ವಿತ್ ಇಟ್. ಅಂದರೆ ಡಿಡ್ ಜೊತೆ V1 ಬರಬೇಕು. V2, V3, V4 + ing ಇದು ಯಾವುದು ಬರೋಕ್ಕಾಗಲ್ಲ. ಡಿಡ್ ಬಂತು ಅಂದರೆ V1 ಬರಬೇಕು ಅನ್ನೋದನ್ನ ನಾವು ತಲೆಗೆ ಇಟ್ಕೊಂಡ್ಬಿಡಿ. ಸೊ ಇಲ್ಲಿ ಡಿಡ್ ಇದೆ, ದ ವಾಚ್ಮ್ಯಾನ್ ಗೀವ್ ಅನ್ನೋದೇನು? ಗೇವ್, ಗಿವನ್, ಗಿವಿಂಗ್. ಸೊ ಗಿವ್ ಅನ್ನೋದು V1. ಸೊ ಹಾಗಾದರೆ ಇಲ್ಲಿ ಡಿಡ್ ಜೊತೆ ಏನು ಬಂತು? V1 ಬಂತು. ಇದು ಕರೆಕ್ಟ್ ಇದೆ, ಹಂಗಾರೆ ಅಲ್ಲೇನು ಮಿಸ್ಟೇಕ್ ಇಲ್ಲ. ಹಂಗಾರೆ ಬೇರೆ ಎಲ್ಲಿದೆ ಮಿಸ್ಟೇಕು? ನಮ್ಗೆ ಇಲ್ಲಿ ಗೀವನ್ನು ನೋಡಿ ಗೊತ್ತಾಯಿತು ಇದು ಪ್ರೆಸೆಂಟಲ್ಲಿದೆ ಅಂತ ಅಂದ್ಬಿಟ್ಟು ಅಲ್ವಾ. ಬಟ್ ಡಿಡ್ ಏನು ತೋರಿಸ್ತದೆ? ಪಾಸ್ಟ್ ಅಂತ ತೋರಿಸ್ತದೆ, ಪಾಸ್ಟ್ ಟೆನ್ಸ್. ಡಿಡ್ ಜೊತೆ V1 ಬರಲೇಬೇಕು, ಅದಕ್ಕೆ V1 ಬಂತು. ಬಟ್ ನಾವಿಲ್ಲಿ ನೋಡಬೇಕಾಗಿರೋದು ಡಿಡ್ನ, ಯಾಕಂದರೆ ಡಿಡ್ಡಿಂದ V1 ಬಂತು. ಹಾಗಾಗಿ ನಾವು V1 ಈ ಸೆಂಟೆನ್ಸ್ದು ಟೆನ್ಸ್ ಅಂತ ಕಂಡುಹಿಡಿಯೋಕ್ಕಾಗಲ್ಲ. ಡಿಡ್ ಇನ್ ಟೆನ್ಸ್ ನೋಡಬೇಕು. ಡಿಡ್ ಪಾಸ್ಟ್ ಟೆನ್ಸ್ ಅಲ್ವಾ, ಸೊ ಸೆಂಟೆನ್ಸ್ ಪಾಸ್ಟ್ ಟೆನ್ಸಲ್ಲಿ ನಡೀತಿದೆ ಅಂತ ಅರ್ಥ. ಆಗಿದ್ರೆ ಇದನ್ನ ನೀವು ಇನ್ನೂ ಹೆಂಗೆ ಇಮ್ಯಾಜಿನ್ ಮಾಡ್ಕೊಳ್ಬೋದು ಅಂದರೆ, ಇವಾಗ ಫಾರ್ ಎಕ್ಸಾಂಪಲ್ ಪ್ರೆಸೆಂಟಲ್ಲಿ ಇರ್ತೀವಿ. ಓಕೆ, ಈ ಸೆಂಟೆನ್ಸ್ ಪ್ರಕಾರ ಡಿಡ್ ಅನ್ನೋದು ಏನು? ಪಾಸ್ಟ್ ಟೆನ್ಸಲ್ಲಿದೆ, ಸೊ V2 ಅಲ್ವಾ. ಹಾಗಾಗಿ ನೆಕ್ಸ್ಟ್ ವಿ ಆಲ್ ಸ್ಟಾರ್ಟ್ ರನ್ನಿಂಗ್ ಇನ್ ದ್ಯಾಟ್ ಡೈರೆಕ್ಷನ್. ಈ ಸೆಂಟೆನ್ಸೇ ಪಾಸ್ಟ್ ಟೆನ್ಸಲ್ಲಿ ನಡೀತಿದೆ ಅಂತಂದರೆ ಅದ್ರ ಜೊತೆಗೆ ಹಾಕ್ತಿರುವಂಥ ಒಂದು ಸೆಂಟೆನ್ಸ್, ಈ ನೆಕ್ಸ್ಟ್ ಸೆಂಟೆನ್ಸ್ ಏನಿದೆ ಸ್ಟಾರ್ಟ್ ರನ್ನಿಂಗ್ ಅನ್ನೋದು, ಅದು ಕೂಡ ಪಾಸ್ಟಲ್ಲೇ ಆಗಬೇಕು. ಸೊ
ಈ ಪಾರ್ಟ್ ಆಫ್ ದ ಸೆಂಟೆನ್ಸ್ ಏನಿದೆ ವಿ ಆಲ್ ಸ್ಟಾರ್ಟ್ ರನ್ನಿಂಗ್ ಅಂತ ಅಂದ್ಬಿಟ್ಟು ಇದು ಕೂಡ ಪಾಸ್ಟ್ ಟೆನ್ಸಲ್ಲಿ ಆಗಬೇಕು. ಹಾಗಾಗಿ ಇಲ್ಲಿ ಸ್ಟಾರ್ಟ್ ಅನ್ನೋದೇನು ವರ್ಬ್ V1 ಅಲ್ಲಿದೆ, ಬಟ್ ಎರಡೂ ಸಿಚುವೇಶನ್ಸ್ ಪಾಸ್ಟಲ್ಲೇ ನಡೀತಿರೋದ್ರಿಂದ ಈ V1 ಕೂಡ V2 ಆಗಬೇಕು. ಹಾಗಾಗಿ ಅದೇನಾಗಬೇಕು, ಸ್ಟಾರ್ಟೆಡ್ ಆಗಬೇಕು, ನಥಿಂಗ್ ಬಟ್ V2. ಸೊ ದಿಸ್ ಇಸ್ ದ ಆನ್ಸರ್. ಇಲ್ಲಿ ಮಿಸ್ಟೇಕ್ ಇದೆ. ನಾವಿದು ಹೆಂಗೆ ಕಂಡುಹಿಡಿದ್ವಿ, ಫಸ್ಟು ಡಿಡ್ನ ನೋಡಿದ್ವಿ, ಡಿಡ್ ಇದೆ ಅಂದರೆ V1 ಇರಬೇಕು, ಚೆಕ್ ಮಾಡಿದ್ವಿ V1 ಇದೆ. ಸೊ ಅದರಲ್ಲೇನೂ ಮಿಸ್ಟೇಕ್ ಇಲ್ಲ. ಹಾಗಾದ್ರೆ ಡಿಡ್ ಬಂದಿದೆ ಅಂದರೆ ಸೆಂಟೆನ್ಸ್ ಪಾಸ್ಟಲ್ಲಿದೆ ಅಂತ. ಸೆಂಟೆನ್ಸ್ ಪಾಸ್ಟಲ್ಲಿದೆ ಅಂದರೆ ಹೋಲ್ ಸಿಚುವೇಶನ್ ಆಫ್ ದ ಸೆಂಟೆನ್ಸು ಪಾಸ್ಟಲ್ಲಿ ಇರಬೇಕು. ಹಾಗಾಗಿ ಸ್ಟಾರ್ಟ್ ಅನ್ನೋದನ್ನ V1 ಇಂದ ಚೇಂಜ್ ಮಾಡಿ V2 ಮಾಡಿದ್ವಿ ಅಷ್ಟೇ. ಓಕೆ, ನೆಕ್ಸ್ಟ್ 7th ಕ್ವೆಶನ್. ಮೋಹನ್ ಇಸ್ ವರ್ಕಿಂಗ್ ಫಾರ್ ಅವರ್ ಇನ್ಸ್ಟಿಟ್ಯೂಷನ್ ಫಾರ್ ದ ಲಾಸ್ಟ್ ಫ್ಯೂ ಇಯರ್ಸ್ ಇನ್ ದ ಪಬ್ಲಿಕೇಶನ್ ಡಿಪಾರ್ಟ್ಮೆಂಟ್. ಮೋಹನ್ ನಮ್ಮ ಇನ್ಸ್ಟಿಟ್ಯೂಷನಲ್ಲೇ ವರ್ಕ್ ಮಾಡ್ತಿದ್ದಾನೆ. ಕಳೆದ ಫ್ಯೂ ಇಯರ್ಸಿಂದ, ವರ್ಷಗಳಿಂದ ನಮ್ಮ ಇನ್ಸ್ಟಿಟ್ಯೂಟಲ್ಲೇ ವರ್ಕ್ ಮಾಡ್ತಿದ್ದಾನೆ. ಸೊ ನಾನು ಹೇಳಿದೆ ಯಾವಾಗೂ ಲಾಸ್ಟ್ ಫ್ಯೂ ಇಯರ್ಸ್ ಅನ್ನೋದೇನು ಡ್ಯೂರೇಷನ್ ಇದು. ಸೊ ಡ್ಯೂರೇಷನ್ ಬಂತು ಅಂದರೆ ಫಾರ್ ಬರಬೇಕು. ಸೊ ಫಾರ್ ಬಂದಿದೆ, ಇಲ್ಲೇನು ಮಿಸ್ಟೇಕ್ ಇಲ್ಲ. ಹಾಗಾದರೆ ಮಿಸ್ಟೇಕ್ ಎಲ್ಲಿದೆ ಹಂಗಿದ್ರೆ? ಸೊ ನೋಡಿ, ಫಾರ್ ಅಂತ ಬಂದಿದೆ ಅಂದರೆ ನಾನು ಹೇಳಿದ್ದೆ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಇರುತ್ತೆ. ಬಟ್ ಯಾವ ಪರ್ಫೆಕ್ಟ್ ಕಂಟಿನ್ಯೂಸು, ಪ್ರೆಸೆಂಟಾ, ಪಾಸ್ಟಾ, ಫ್ಯೂಚರಾ ಗೊತ್ತಿಲ್ಲ. ಅದನ್ನು ನಾವು ಕಂಡುಹಿಡಿಯೋಕ್ಕೆ ಸೆಂಟೆನ್ಸ್ ನೋಡಬೇಕು. ಮೋಹನ್ ಅನ್ನೋದು ಸಬ್ಜೆಕ್ಟು, ಈಸ್ ಅಂತ ಇದೆ. ಈಸ್ ವರ್ಕಿಂಗ್ ಅಂತ ಅಂದರೆ ಇವಾಗೂ ಇನ್ನೂ ವರ್ಕ್ ಮಾಡ್ತಾ ಇದ್ದಾನೆ ಅವನು. ಕಳೆದ ಕೆಲವೊಂದು ವರ್ಷಗಳಿಂದ ಇವಾಗ ತನಕನೂ ಇನ್ನೂ ವರ್ಕ್ ಮಾಡ್ತಾನೇ ಇದ್ದಾನೆ. ಸೊ ಪ್ರೆಸೆಂಟಲ್ಲೂ ನಡೀತಾ ಇದೆ ಇದು. ಈಸ್ ಅಂತ ಬಂದಿದೆ ಅಂದರೆ ಪ್ರೆಸೆಂಟ್ ಅಂತಾನೆ. ಸೊ ಇದೀಗ ಯಾವುದ್ರದ್ದು, ಪ್ರೆಸೆಂಟಿಂದು ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಆ್ಯಂಡ್ ಇದು ಸ್ಟ್ರಕ್ಚರ್ ಗೊತ್ತು ನಮಗೆ. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ದು ಸ್ಟ್ರಕ್ಚರ್ ಏನಂತ ಇರುತ್ತೆ, ಸಬ್ಜೆಕ್ಟ್ ಇರುತ್ತೆ, ಹ್ಯಾಸ್ ಅಥವಾ ಹ್ಯಾವ್ ಇರುತ್ತೆ, ಬೀನ್ ಇರುತ್ತೆ, ಪ್ಲಸ್ V1 ಪ್ಲಸ್ ING ಬಂದು ಲಾಸ್ಟಿಗೆ ಫಾರ್ ಅಥವಾ ಸಿನ್ಸ್ ಇರಲೇಬೇಕು. ಕಂಟಿನ್ಯೂಸ್ ಟೆನ್ಸ್ ಬಂದಿದೆ, ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಬಂದಿದೆ ಅಂದರೆ ಫಾರ್ ಸಿನ್ಸ್ ಇರಲೇಬೇಕು. ಸೊ ಈ ಸ್ಟ್ರಕ್ಚರ್ ನಿಮಗೆ ನೆನಪಾಯಿತು. ಇವಾಗ ಇಲ್ಲಿ ಚೆಕ್ ಮಾಡಿ ಹಂಗಿದ್ರೆ. ಇವಾಗ ಫಾರಿಂದ ಗೊತ್ತಾಯಿತು ನಮಗೆ ಪರ್ಫೆಕ್ಟ್ ಕಂಟಿನ್ಯೂಸ್ ಅಂತೂ ಹೌದು, ಆ್ಯಂಡ್ ಈಸಿಂದ ಗೊತ್ತಾಯಿತು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಂತ. ಸೊ ಈ ಸ್ಟ್ರಕ್ಚರ್ ಚೆಕ್ ಮಾಡೋಣ. ಸಬ್ಜೆಕ್ಟ್ ಇದೆ, ನೆಕ್ಸ್ಟ್ ಏನು ಬರಬೇಕು, ಹ್ಯಾಸ್ ಅಥವಾ ಹ್ಯಾವ್ ಬರಬೇಕು. ಮೋಹನ್ ಅನ್ನೋದು ಎಂಥ ಸಬ್ಜೆಕ್ಟು, ಸಿಂಗ್ಯುಲರ್ ಸಬ್ಜೆಕ್ಟ್, ಯಾಕಂದರೆ ಒಬ್ಬರೇ ಇರೋದು ಮೋಹನ್. ಹಾಗಾಗಿ ಹ್ಯಾಸ್ ತಗೋಬೇಕು, ಹ್ಯಾವ್ ತಗೋಬಾರ್ದು. ಸೊ ಇಲ್ಲಿ ಈಸ್ ಅಲ್ಲ. ಆ್ಯಂಡ್ V1 ಪ್ಲಸ್ ING ಇದೆ, ಇಲ್ಲಿ ವರ್ಕಿಂಗ್ ಅನ್ನೋದು V1 ಪ್ಲಸ್ ING, ಇದು ಓಕೆ. ಬಟ್ ಮಿಡಲಲ್ಲಿ ಹ್ಯಾಸ್ ಮತ್ತು ಬೀನ್ ಮಿಸ್ ಆಗಿದೆ. ಸೊ ಇಲ್ಲಿ ಈಸ್ ಅನ್ನೋದನ್ನ ತೆಗೆದು ಏನಾಗಬೇಕು, ಮೋಹನ್ ಹ್ಯಾಸ್ ಬೀನ್ ವರ್ಕಿಂಗ್ ಫಾರ್ ಆರ್ ಇನ್ಸ್ಟಿಟ್ಯೂಷನ್ ಫಾರ್ ದ ಲಾಸ್ಟ್ ಫ್ಯೂ ಇಯರ್ಸ್ ಇನ್ ದ ಪಬ್ಲಿಕೇಶನ್ ಡಿಪಾರ್ಟ್ಮೆಂಟ್. ಸೊ ಇಲ್ಲಿ ಈಸ್ ತೆಗೆದು ಏನಾಗಬೇಕು, ಹ್ಯಾಸ್ ಬೀನ್ ಹಾಕಬೇಕು. ಓಕೆ, ಯಾಕೆಂದರೆ ಇದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿದೆ. ಹೆಂಗೆ ಗೊತ್ತಾಯಿತು, ಯಾಕಂದರೆ ಇಲ್ಲಿ ಫಾರ್ ಇದೆ, ಅದಕ್ಕೆ ಪರ್ಫೆಕ್ಟ್ ಕಂಟಿನ್ಯೂಸ್. ಪ್ರೆಸೆಂಟ್ ಅಂತ ಹೆಂಗೆ ಗೊತ್ತಾಯಿತು, ಇಲ್ಲಿ ಈಸ್ ಇದೆ, ಅದಕ್ಕೆ. ಓಕೆ, ನೆಕ್ಸ್ಟ್ ಕ್ವೆಶನ್. As soon as we enter the palace, the manager welcomed us and took us to the main hall. ಇವಾಗ ನೋಡಿ, ಇವಾಗೂ ಹಿಂಗೆ ಕಂಡೀಷನ್ ತಗೊಳ್ಳೋಣ. ಈಗ ಪ್ರೆಸೆಂಟಲ್ಲಿದ್ದೀವಿ. ಓಕೆ, ಫಸ್ಟು ಆ್ಯಸ್ ಸೂನ್ ಆಸ್ ವಿ ಎಂಟರ್ ದ ಪ್ಯಾಲೇಸ್ ಎಂಟರ್ ಮಾಡ್ತೀವಿ. ಅದಾದಮೇಲೆ ಏನು ಮಾಡ್ತಾರೆ, ಮ್ಯಾನೇಜರ್ ವೆಲ್ಕಮ್ಡ್ ಅಸ್ ಅನ್ನೋದು V2 ಅಲ್ಲಿದೆ. ಸೊ ಪಾಸ್ಟಲ್ಲಿ ನಮಗೆ ಮ್ಯಾನೇಜರ್ ವೆಲ್ಕಮ್ ಮಾಡಿದ್ರು, ಪಾಸ್ಟಲ್ಲಿ ವೆಲ್ಕಮ್. ಓಕೆ, ಈಗ ಮಾಡಾದ್ಮೇಲೆ ಟುಕ್ ಅಸ್ ಟು ದ ಮೇನ್ ಹಾಲ್, ನಮ್ಮನ್ನ ವೆಲ್ಕಮ್ ಮಾಡಿದ್ಮೇಲೆ ಮೇನ್ ಹಾಲಿಗೆ ಕರ್ಕೊಂಡು ಹೋದ್ರು, ಟುಕ್. ಸೊ ಇದು ಕೂಡ ಪಾಸ್ಟಲ್ಲೇ ನಡೀತಿದೆ. ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ, ಪ್ರೆಸೆಂಟಲ್ಲಿ ಇಲ್ಲಿದೆ, ಬಟ್ ಮ್ಯಾನೇಜರ್ ನಮ್ಮನ್ನ ವೆಲ್ಕಮ್ ಮಾಡಿದ್ರು, ಹಾಗೆ ಮೇನ್ ಹಾಲಿಗೆ ಕರ್ಕೊಂಡು ಹೋದ್ರು. ಎರಡೂ ಪಾಸ್ಟಲ್ಲೇ ಆಗಿದೆ. ಹಾಗಾದರೆ ಫಸ್ಟ್ ಸೆಂಟೆನ್ಸ್ ನೋಡಿ, ಆ್ಯಸ್ ಸೂನ್ ಆ್ಯಸ್ ವಿ ಎಂಟರ್ ದ ಪ್ಯಾಲೇಸ್. ಫಸ್ಟ್ ನಾವು ಪ್ಯಾಲೇಸಿಗೆ ಎಂಟರ್ ಮಾಡಿರ್ತೀವಿ, ಅವ್ರು ನಮಗೆ ಪಾಸ್ಟಲ್ಲೇ ವೆಲ್ಕಮ್ ಮಾಡಿರೋದು ಆಗಿದೆ, ಕರ್ಕೊಂಡು ಹೋಗಿರೋದು ಆಗಿದೆ ಮೇನ್ ಹಾಲ್ಗೆ. ಅಂದರೆ ನಮ್ಮನ್ನ ವೆಲ್ಕಮ್ ಮಾಡಿರೋದು ಪಾಸ್ಟಲ್ಲೇ ಆಗಿದೆ, ಅಂದರೆ ನಮ್ಮನ್ನ ಪ್ಯಾಲೇಸಿಗೆ ಎಂಟರ್ ಮಾಡ್ಕೊಂಡಿದ್ದು, ಅಂದರೆ ನಾವು ಪ್ಯಾಲೇಸಿಗೆ ಎಂಟರ್ ಆಗಿರೋದು ಕೂಡ ಪಾಸ್ಟಲ್ಲೇ ಇರಬೇಕಲ್ವಾ. ಸೊ ಇದು ಹೋಲ್ ಸಿಚುವೇಶನ್ ಪಾಸ್ಟಲ್ಲೇ ನಡೀತಿದೆ.
ಹಾಗಾಗಿ ಇಲ್ಲಿ ಎಂಟರ್ ಆಗಿರೋದು ಪಾಸ್ಟಲ್ಲಿ ಆಗ್ತಿದೆ ಅಂತ ಅಂದರೆ ಎಂಟರ್ ಯಾವ ಟೆನ್ಸಲ್ಲಿ ಇರಬೇಕು, ಪಾಸ್ಟ್ ಟೆನ್ಸಲ್ಲಿ ಇರಬೇಕು, V2ದಲ್ಲಿ. ಬಟ್ ಇಲ್ಲಿ ನೋಡಿ ಟುಕ್ ಕೂಡ V2ದಲ್ಲಿದೆ, ವೆಲ್ಕಮ್ ಕೂಡ V2ದಲ್ಲಿದೆ. ಬಟ್ ನಾವು ಎಂಟರ್ ಆಗಿರೋದು ಪ್ಯಾಲೇಸಲ್ಲಿ ಯಾಕೆ V2ದಲ್ಲಿಲ್ಲ, ಅದು ಕೂಡ V2 ಅಲ್ಲೇ ಇರಬೇಕು. ಸೊ ಎಂಟರ್ ತಪ್ಪು, ಎಂಟರ್ ಬದಲು ಎಂಟರ್ಡ್ ಆಗಬೇಕು. ಈ ಥರ ಇಮ್ಯಾಜಿನ್ ಮಾಡ್ಕೊಳ್ಳಿ ಸಿಚುವೇಶನ್ನ. ನಾವು ವೆಲ್ಕಮ್ ಮಾಡಿರೋದು ಪಾಸ್ಟಲ್ಲಿ ಆಗಿದೆ, ನಮ್ಮನ್ನು ಮೇನ್ ಹಾಲಿಗೆ ಕರ್ಕೊಂಡೋಗಿರೋದು ಪಾಸ್ಟಲ್ಲಿ ಆಗಿದೆ ಅಂದರೆ ನಾವು ಎಂಟರ್ ಆಗಿರೋದು ಪ್ಯಾಲೇಸ್ಗೆ ಅದು ಕೂಡ ಪಾಸ್ಟಲ್ಲೇ ಆಗಿರ್ಬೇಕಲ್ವಾ. ಓಕೆ, ಸೊ ಹೋಲ್ ಸಿಚುವೇಶನ್ ಒಂದೇ ಟೆನ್ಸಲ್ಲಿ ನಡೀತಿರುತ್ತೆ. ನೆಕ್ಸ್ಟ್ 9th ಕ್ವೆಶನ್ ನೋಡಿ. ಲಾಸ್ಟ್ ವೀಕ್ ವೆನ್ ಐ ರೀಚ್ ಮನೋಜ್ ಹೌಸ್ ಹಿ ಹ್ಯಾಡ್ ಆಲ್ರೆಡಿ ಲೆಫ್ಟ್ ಫಾರ್ ರಿಷಿಕೇಶ್. ಇಲ್ಲೂ ಹಾಗೆ ಸಿಚುವೇಶನ್ನ ಇವಾಗ ಇಮ್ಯಾಜಿನ್ ಮಾಡ್ಕೊಳ್ಳೋಣ. ಫಸ್ಟು ಇಲ್ಲಿ ಪ್ರೆಸೆಂಟ್ ನಡೀತದೆ, ಒಂದೊಂದೇ ಓದ್ಕೊಂಡೋಗೋಣ. ಲಾಸ್ಟ್ ವೀಕ್ ಅಂತ ಬಂದಿದೆ ಅಂದರೆ ಪಾಸ್ಟ್, ಸಿಂಪಲ್ ಪಾಸ್ಟಲ್ಲಿ ನಡೀತಿದೆ ಅಂತ ಅರ್ಥ. ಯಾಕಂದರೆ ಇದು ಟೈಮ್ ಎಕ್ಸ್ಪ್ರೆಷನ್ ವರ್ಡ್ ಆಫ್ ಸಿಂಪಲ್ ಪಾಸ್ಟ್. ಅದೊಂದು ಲಿಸ್ಟೇ ಇದೆ, ಅದರಲ್ಲಿ ಬಂದಿರೋವಂಥ ವರ್ಡ್ಸ್ಗಳನ್ನ ನೋಡಿ ನಾವು ಕಂಡುಹಿಡಿಬೋದು ಯಾವ ಟೆನ್ಸು ಅಂತ. ಓಕೆ, ಲಿಸ್ಟ್ಗಳನ್ನ ನಾನು ನಾರ್ಮಲ್ ಕ್ಲಾಸಸ್ಸಲ್ಲಿ ಹೇಳ್ತೀನಿ. ಓಕೆ, ಇಲ್ಲಿವಾಗ ಲಾಸ್ಟ್ ವೀಕ್, ನೆಕ್ಸ್ಟ್ ಲಾಸ್ಟ್ ವೀಕ್ ವೆನ್ ಐ ರೀಚ್ ಮನೋಜ್ ಹೌಸ್. ಸೊ ಮನೋಜ್ದು ಮನೆಗೆ ಹೋದಾಗ ಲಾಸ್ಟ್ ವೀಕ್ ಏನಾಗಿತ್ತು, ಹಿ ಹ್ಯಾಡ್ ಆಲ್ರೆಡಿ ಲೆಫ್ಟ್ ಫಾರ್ ರಿಷಿಕೇಶ್. ನಾನು ಮನೋಜನ ಮನೆಗೆ ಹೋಗೋ ಅಷ್ಟರಲ್ಲಿ ಅವ್ನು ಆಲ್ರೆಡಿ ರಿಷಿಕೇಶಿಗೆ ಹೊರಟಾಗ್ಬಿಟ್ಟಿತ್ತು. ಸೊ ಪ್ರೆಸೆಂಟಲ್ಲಿದ್ದೀನಿ, ಬಟ್ ಏನು ಹೇಳ್ತಿದ್ದೀನಿ, ಲಾಸ್ಟ್ ವೀಕ್ ಅಂದರೆ ಪಾಸ್ಟ್ ಆಯಿತು. ಲಾಸ್ಟ್ ವೀಕ್ ಎಲ್ಲಿಗೆ ಹೋಗಿದ್ದೆ, ಮನೋಜ್ದು ಮನೆಗೆ ಹೋಗಿದ್ದೆ, ಮನೋಜ್ ಹೌಸ್. ಇದು ಪಾಸ್ಟಲ್ಲಿ ಆಗ್ತದೆ ಇವಾಗ. ಅವ್ನ ಮನೆಗೆ ಹೋದಾಗ ಏನಾಗಿತ್ತು, ಅವನು ಆಲ್ರೆಡಿ ರಿಷಿಕೇಶಿಗೆ ಹೋಗಿದ್ದ. ಇದು ಪಾಸ್ಟ್ ಆಫ್ ದಿ ಪಾಸ್ಟ್. ಸೊ ಇಲ್ಲಿ ನೋಡಿ ಅರ್ಥ ಮಾಡ್ಕೊಳ್ಳಿ, ನನಗೆ ಪ್ರೆಸೆಂಟಲ್ಲಿದ್ದೀನಿ, ಲಾಸ್ಟ್ ವೀಕ್ ನಾನು ಮನೋಜ್ ಮನೆಗೆ ಹೋಗಿದ್ದೆ. ಸೊ ಅದು ಸಿಂಪಲ್ ಪಾಸ್ಟ್ ಆಯಿತು. ಸಿಂಪಲ್ ಪಾಸ್ಟ್ ಅಂದರೆ V2. ಓಕೆ, V2 ಇರಬೇಕು ಅದ್ರ ಸ್ಟ್ರಕ್ಚರ್. ನಾನು ಅವ್ನ ಮನೆಗೆ ಹೋಗಿದ್ದಾಗ ಲಾಸ್ಟ್ ವೀಕು ಅವನು ಆಲ್ರೆಡಿ ರಿಷಿಕೇಶಿಗೆ ಹೋಗಾಗಿತ್ತು. ಸೊ ನನಗೂ ಮುಂಚೆ ಹೋಗಿದ್ದಾನೆ ಅಂದರೆ ಈ ಪಾಸ್ಟಿಂದು ಪಾಸ್ಟ್, ಅದು ಪಾಸ್ಟ್ ಆಫ್ ದಿ ಪಾಸ್ಟ್. ಇದು ಪಾಸ್ಟ್ ಆಫ್ ದಿ ಪಾಸ್ಟ್ ಇಸ್ ನಥಿಂಗ್ ಬಟ್ ಏನಂತಾರೆ, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಓಕೆ, ಇದ್ರ ಸ್ಟ್ರಕ್ಚರು ಹ್ಯಾಡ್ ಪ್ಲಸ್ V3. ಇದನ್ನ ನೆನ್ಪಿಟ್ಕೊಳ್ಳಿ. ಪರ್ಫೆಕ್ಟ್ ಅಂತಂದ್ರೆ ಪಾಸ್ಟ್ ಅಂತ. ಸೊ ಪಾಸ್ಟಿಂದು ಪಾಸ್ಟ್, ಇದು ಪಾಸ್ಟ್ ಪರ್ಫೆಕ್ಟ್ ಅಂದರೆ ಪಾಸ್ಟಿಂದು ಪಾಸ್ಟ್. ಓಕೆ, ಅದಕ್ಕೆ ಸ್ಟ್ರಕ್ಚರ್ ಹ್ಯಾಡ್ ಪ್ಲಸ್ V3. ಇಷ್ಟು ನೆನ್ಪಿಟ್ಕೊಳ್ಳಿ. ಇವಾಗ ಇದನ್ನು ಸಾಲ್ವ್ ಮಾಡಿ. ಲಾಸ್ಟ್ ವೀಕ್ ಅಂತ ಸಿಂಪಲ್ ಪಾಸ್ಟ್ ಗೊತ್ತಾಯಿತು. ವೆನ್ ಐ ರೀಚ್ ಮನೋಜ್ ಹೌಸ್, ಮನೋಜ್ ಹೌಸಿನ ರೀಚ್ ಆಗಿರೋದು ಏನಿದು, ಸಿಂಪಲ್ ಪಾಸ್ಟ್ ಟೆನ್ಸ್, ಜಸ್ಟ್ ಒಂದೇ ಪಾಸ್ಟ್ ಇದು. ಸೊ V2 ಇರಬೇಕು ಸ್ಟ್ರಕ್ಚರು. ಅಂದರೆ ಏನು, ಸಿಂಪಲ್ ಪಾಸ್ಟಿಂದು ಸಬ್ಜೆಕ್ಟ್ ಪ್ಲಸ್ V2. ಓಕೆ, ಐ ಅನ್ನೋದು ಸಬ್ಜೆಕ್ಟ್, ಇಲ್ಲಿ V2 ಇರಬೇಕಿತ್ತು. ರೀಚ್ ಅನ್ನೋದು V1, ಹಾಗಾಗಿ ಇದೇನಾಗಬೇಕು, ರೀಚ್ಡ್. ಯಾಕಂದರೆ ರೀಚ್ಡ್ ಅನ್ನೋದು V2. ಸೊ ಇಲ್ಲಿರೋದು ಮಿಸ್ಟೇಕ್. ಹಾಗಾದ್ರೆ ನೆಕ್ಸ್ಟ್ ಪಾರ್ಟ್ ನೋಡಿ, ಹಿ ಹ್ಯಾಡ್ ಆಲ್ರೆಡಿ ಲೆಫ್ಟ್ ಫಾರ್ ರಿಷಿಕೇಶ್. ಹಿ ಅನ್ನೋದು ಸಬ್ಜೆಕ್ಟು, ಹ್ಯಾಡ್ ಬಂದಿದೆ ಪ್ಲಸ್ V3, ಲೆಫ್ಟ್ ಅನ್ನೋದು ವರ್ಬ್ V3. ಸೊ ಹ್ಯಾಡ್ ಪ್ಲಸ್ V3 ಸ್ಟ್ರಕ್ಚರ್ ಫಾಲೋ ಆಗಿದೆ. ಓಕೆ, ಸೊ ಇಲ್ಲಿ ಮಿಸ್ಟೇಕ್ ಇರೋದು ಇಲ್ಲಿ ರೀಚಲ್ಲಿ. ನೀವು ಈ ಥರ ಸಿಚುವೇಶನ್ನ ಸ್ಪ್ಲಿಟ್ ಮಾಡಿಕೊಂಡು ಸಾಲ್ವ್ ಮಾಡಿದ್ರೆ ಈಸಿ ಆಗುತ್ತೆ. ಓಕೆ, ನೆಕ್ಸ್ಟ್ 10th ಒನ್ ನೋಡಿ. ವಿ ವುಡ್ ಹ್ಯಾವ್ ಅಕಂಪೈನ್ಡ್ ಯು ಟು ಗೋವಾ ಇಫ್ ಯು ವುಡ್ ಹ್ಯಾವ್ ಟೋಲ್ಡ್ ಅಸ್ ಇನ್ ಅಡ್ವಾನ್ಸ್. ನಾವು ನಿನ್ನ ಜೊತೆ ಗೋವಾಗೆ ಬಂದುಬಿಡ್ತಿದ್ವಿ ನೀನು ಏನಾದ್ರು ಮುಂಚೆನೇ ಹೇಳಿದಿದ್ರೆ. ಸೊ ನಾನು ಯಾವಾಗೂ ಹೇಳಿದೆ, ಇಫ್ ಅಂತ ಬಂದರೆ ಕಂಡೀಷನ್ ಅಂತ ಟಾಪಿಕ್ನ ಇಲ್ಲಿ ಯೂಸ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಥರ್ಡ್ ಕಂಡೀಷನ್ ಪ್ರಕಾರ ನಾನು ಏನು ಹೇಳಿದ್ದೆ, ಅನ್ರಿಯಲ್ ಮತ್ತು ಇಮ್ಯಾಜಿನರಿ ಸಿಚುವೇಶನ್ ಇರುತ್ತೆ, ಅಥವಾ ಇಮ್ಯಾಜಿನರಿ ಸಿಚುವೇಶನ್ ಆಫ್ ಪಾಸ್ಟ್ ಎಂದು.
ಇಲ್ಲಿ ನಮಗೆ ಪಾಸ್ಟ್ ಇದೆ ಅಂತ ಇವಾಗ ಹೆಂಗೆ ಗೊತ್ತಾಗುತ್ತೆ ಅಂತಂದರೆ, ಫಸ್ಟ್ ಆಫ್ ಆಲ್ ಇದು ನೀನೇನಾದ್ರು ನಮಗೆ ಮುಂಚೆನೇ ಹೇಳಿದಿದ್ರೆ ಗೋವಾಗೆ ಬರ್ತೀನಿ ಅಂತ, ನಾವು ಕಂಪ್ನಿ ಕೊಡ್ತಾ ಇದ್ವಿ ಅನ್ನೋ ಥರ ಇದು. ಸೊ ಇಲ್ಲಿ ಅವನು ಬರೋದನ್ನ ಹೇಳೂ ಇಲ್ಲ, ಇಲ್ಲಿ ಇವ್ರು ಯಾರು ಅವನ ಜೊತೆ ಹೋಗ್ಲೂ ಇಲ್ಲ. ಸೊ ಇಲ್ಲಿ ಏನು ಪಾಸ್ಟಲ್ಲಿ ಆಗೋಗ್ಬಿಟ್ಟಿದೆ ಆಲ್ರೆಡಿ, ಬಟ್ ಇದು ಜಸ್ಟ್ ನಾವು ಇಮ್ಯಾಜಿನ್ ಮಾಡ್ತಿರೋದು ನೀ ಹೇಳಿದಿದ್ರೆ ಅನ್ನೋ ಥರ ಸಿಚುವೇಶನ್ ಇದು ಅಷ್ಟೇ. ಸೊ ಹಾಗಾಗಿ ನಾವು ಥರ್ಡ್ ಕಂಡೀಷನ್ನ ಯೂಸ್ ಮಾಡಬೇಕು ಅಂತ ಗೊತ್ತಾಯಿತು. ಆಲ್ಸೋ ಥರ್ಡ್ ಕಂಡೀಷನ್ದು ಸ್ಟ್ರಕ್ಚರ್ ಡಿಸ್ಕಸ್ ಮಾಡಿದ್ವಿ. ಏನಂತ ಇತ್ತು ಥರ್ಡ್ ಕಂಡೀಷನ್ದು ಸ್ಟ್ರಕ್ಚರ್? ಇಫ್ ಇರಬೇಕು, ಸಬ್ಜೆಕ್ಟ್ ಇರಬೇಕು, ಹ್ಯಾಡ್ ಪ್ಲಸ್ V3 ಇರಬೇಕು ಕಂಡೀಷನಲ್ಲಿ. ಅದೇ ರಿಸಲ್ಟಲ್ಲಿ ಸಬ್ಜೆಕ್ಟ್ ಇರಬೇಕು, ವುಡ್ ಹ್ಯಾವ್ ಪ್ಲಸ್ V3 ಇರಬೇಕು. ಇವಾಗ ಇದೆರಡನ್ನ ಚೆಕ್ ಮಾಡಿ, ಇದು ಕಂಡೀಷನಲ್ಲಿ, ಇದು ರಿಸಲ್ಟಲ್ಲಿ. ಇವಾಗ ಇಫ್ ಆದಮೇಲೆ ಏನು ಬಂದಿದೆ, ಇದು ಕಂಡೀಷನ್, ಅಡ್ವಾನ್ಸ್ ಆಗಿ ಹೇಳಿದಿದ್ರೆ ಅನ್ನೋದು. ಸೊ ಇದು ಕಂಡೀಷನ್ ಪಾರ್ಟಲ್ಲಿ ಈ ಸ್ಟ್ರಕ್ಚರ್ ಚೆಕ್ ಮಾಡಿ. ಇಫ್ ಅಂತ ಇದೆ, ಯು ಅನ್ನೋದು ಸಬ್ಜೆಕ್ಟ್, ಹ್ಯಾಡ್ ಪ್ಲಸ್ V3 ಬರಬೇಕಿತ್ತು, ಬಟ್ ಇಲ್ಲಿ ವುಡ್ ಹ್ಯಾವ್ ಬಂದುಬಿಟ್ಟಿದೆ. ಸೊ ವುಡ್ ಹ್ಯಾವ್ ಬರಬಾರ್ದು, ಬಿಕಾಸ್ ವುಡ್ ಹ್ಯಾವ್ ನಮಗೆ ಯಾವುದ್ರಲ್ಲಿ ಬೇಕು, ರಿಸಲ್ಟಲ್ಲಿ ಬೇಕು. ರಿಸಲ್ಟ್ ನೋಡಿ ಸಬ್ಜೆಕ್ಟ್ ಇದೆ, ವುಡ್ ಹ್ಯಾವ್ ಬರಬೇಕಿತ್ತು, ವುಡ್ ಹ್ಯಾವ್ ಇದೆ, V3 ಬರಬೇಕಿತ್ತು, ಅಕಂಪೈನ್ಡ್ ಅನ್ನೋದು V3. ಓಕೆ, ಸೊ ರಿಸಲ್ಟ್ ಕರೆಕ್ಟ್ ಇದೆ, ಮಿಸ್ಟೇಕ್ ಎಲ್ಲಾಗಿದೆ, ಕಂಡೀಷನಲ್ ಮಿಸ್ಟೇಕ್ ಆಗಿದೆ. ಯಾಕಂದರೆ ಹ್ಯಾಡ್ ಪ್ಲಸ್ V3 ಬದಲು ವುಡ್ ಹ್ಯಾವ್ ಬಂದುಬಿಟ್ಟಿದೆ. ಸೊ ವುಡ್ ಹ್ಯಾವ್ ತೆಗೆದು ಇಲ್ಲಿ ಏನಾಗಬೇಕು, ಟೋಲ್ಡ್ ಅನ್ನೋದು ಹೆಂಗೂ V3ನೇ, ಇದು ಹ್ಯಾಡ್ ಒಂದು ಬರಬೇಕು, ವುಡ್ ಹ್ಯಾವ್ ಜಾಗದಲ್ಲಿ ಹ್ಯಾಡ್ ಬರಬೇಕು. ಸೊ ಇಲ್ಲೇನು, ಇಫ್ ಯು ಹ್ಯಾಡ್ ಟೋಲ್ಡ್ ಅಸ್ ಇನ್ ಅಡ್ವಾನ್ಸ್. ಓಕೆ, ನೆಕ್ಸ್ಟ್ 11th ಕ್ವೆಶನ್. ದ ಟೀಚರ್ ವಾಸ್ ಆ್ಯಂಗ್ರಿ ವೆನ್ ಶಿ ಫೌಂಡ್ ಯು ಆರ್ ನಾಟ್ ದೇರ್. ಟೀಚರ್ಗೆ ಸಿಟ್ಟು ಬಂತು ಯಾವಾಗ ಅವ್ರಿಗೆ ಗೊತ್ತಾದಾಗ ನೀನು ಇಲ್ಲಿಲ್ಲ ಅಂತ ಗೊತ್ತಾದಾಗ ಅವ್ರಿಗೆ ಸಿಟ್ಟು ಬಂತು ಅಂತ. ಸೊ ಇಲ್ಲಿ ನೋಡಿ, ನಾರ್ಮಲಿ ದ ಟೀಚರ್ ಸಬ್ಜೆಕ್ಟ್ ಅದು ವಾಸ್ ಆ್ಯಂಗ್ರಿ ವೆನ್ ಶಿ ಫೌಂಡ್ ಇವಾಗ ಇಲ್ಲೂ ಸಿಚುವೇಶನ್ ತಗೊಳ್ಳೋಣ. ಇದು ಪ್ರೆಸೆಂಟಲ್ಲಿ ಇರ್ತೀವಿ ಇವಾಗ. ಟೀಚರ್ ವಾಸ್ ಆ್ಯಂಗ್ರಿ, ಟೀಚರ್ ಅನ್ನೋದು ಸಬ್ಜೆಕ್ಟ್, ವಾಸ್ ಆ್ಯಂಗ್ರಿ, ವಾಸ್ ಅನ್ನೋದು ಏನು ಡಿನೋಟ್ ಮಾಡ್ತಿದೆ ಇಲ್ಲಿ, ಪಾಸ್ಟ್ ಟೆನ್ಸ್ ಹೇಳ್ತಿದೆ. ಸೊ ಟೀಚರ್ ಇವಾಗ ಸಿಟ್ಟು ಮಾಡ್ಕೊಂಡಿಲ್ಲ, ಮುಂಚೆ ಸಿಟ್ಟು ಮಾಡ್ಕೊಂಡಿದ್ರು, ಪಾಸ್ಟಲ್ಲಿ ಶಿ ವಾಸ್ ಆ್ಯಂಗ್ರಿ, ಪಾಸ್ಟಲ್ಲಿ ಸಿಟ್ಟು ಮಾಡ್ಕೊಂಡಿದ್ರು. ವೆನ್ ಶಿ ಫೌಂಡ್ ಯು ಆರ್ ನಾಟ್ ದೇರ್, ಅವ್ರು ಯಾವಾಗ ಸಬ್ಜೆಕ್ಟ್ ಜೊತೆ V2 ಬಂತು ನೋಡಿ. ಸೊ ನೀನು ಇಲ್ದಲೇ ಇರೋದನ್ನು ನೀನು ಇಲ್ದಲೇ ಇರೋದು ಅವ್ರಿಗೆ ಗೊತ್ತಾದಾಗ ಅವ್ರಿಗೆ ಸಿಟ್ಟು ಬಂತು. ಯಾವಾಗ, ಪಾಸ್ಟಲ್ಲೇ ಎರಡೂ ಆಗ್ತಿರೋದು. ಸೊ ನೀನು ಇಲ್ಲ ಅಂದಾಗ ಗೊತ್ತಾಗಿದ್ದು ಕೂಡ ಪಾಸ್ಟಲ್ಲೇ, ಅದಕ್ಕೆ ಅವ್ರಿಗೆ ಸಿಟ್ಟು ಬಂದಿದ್ದು ಪಾಸ್ಟಲ್ಲೇ. ಸೊ ಇಲ್ಲಿ ಪಾಸ್ಟ್ ಟೆನ್ಸ್ ಯೂಸ್ ಮಾಡಬೇಕು. ಯು ಅನ್ನೋದು ಕೂಡ ಮತ್ತೆ ಸಬ್ಜೆಕ್ಟ್, ಸೊ ಅದ್ರ ಜೊತೆ ಪಾಸ್ಟ್ ಟೆನ್ಸೇ ಬರಬೇಕು. ಆರ್ ಅನ್ನೋದು ಪಾಸ್ಟ್ ಟೆನ್ಸ್ ಅಲ್ಲ, ಇದ್ರದ್ದು ಪಾಸ್ಟ್ ಏನು ಇಲ್ಲಿ, ವರ್. ಓಕೆ, ವೆನ್ ಯು ವರ್ ನಾಟ್ ದೇರ್. ಓಕೆ, ಸೊ ಆರ್ ಬದಲು ಇಲ್ಲಿ ವರ್ ಬರಬೇಕು ಅಷ್ಟೇ, ಇಲ್ಲಿ ಮಿಸ್ಟೇಕ್. ಓಕೆ, ಸಾರಿ. 12th ಕ್ವೆಶನ್ ನೋಡಿ. ಇಫ್ ಯು ವುಡ್ ಹ್ಯಾವ್ ಟೋಲ್ಡ್ ಮೀ ಅರ್ಲಿಯರ್ ಐ ವುಡ್ ನಾಟ್ ಹ್ಯಾವ್ ಸಬ್ಮಿಟೆಡ್ ಮೈ ಪೇಪರ್ಸ್. ಅಂದರೆ ಇಫ್ ನೀನೇನಾದ್ರು ಮುಂಚೆ ನನಗೆ ಹೇಳಿದಿದ್ರೆ ನಾನು ನನ್ನ ಪೇಪರ್ಸ್ನ ಸಬ್ಮಿಟ್ ಮಾಡ್ತಿರ್ಲಿಲ್ಲ. ಸೊ ಇಫ್ ಯು ವುಡ್ ಹ್ಯಾವ್ ಟೋಲ್ಡ್ ಮೀ ಅರ್ಲಿಯರ್ ಅನ್ನೋದು ಇಷ್ಟು ಪಾರ್ಟ್ ಏನು, ಕಂಡೀಷನ್, ನೀನು ಮುಂಚೆನೇ ಹೇಳಿದಿದ್ರೆ. ಆಮೇಲೆ ಐ ವುಡ್ ನಾಟ್ ಹ್ಯಾವ್ ಸಬ್ಮಿಟೆಡ್ ಮೈ ಪೇಪರ್ಸ್, ನಾನು ಪೇಪರ್ಸ್ನ ಸಬ್ಮಿಟ್ ಮಾಡ್ತಿರ್ಲಿಲ್ಲ, ಇದು ರಿಸಲ್ಟ್. ಸೊ ಇವಾಗ ನೋಡಿ, ಇಲ್ಲಿ ಇದು ಆಲ್ರೆಡಿ ಆಗೋಗ್ಬಿಟ್ಟಿದೆ, ಅಂದರೆ ನನಗೆ ಹೇಳೂ ಇಲ್ಲ, ನಾನು ಪೇಪರ್ಸ್ನ ಸಬ್ಮಿಟ್ ಮಾಡಿನೂ ಆಗಿಬಿಟ್ಟಿದೆ. ಸೊ ಇದು ಥರ್ಡ್ ಕಂಡೀಷನ್ ಪ್ರಕಾರ ಬರುತ್ತೆ. ಯಾಕಂದರೆ ಅನ್ರಿಯಲ್ ಮತ್ತು ಇಮ್ಯಾಜಿನರಿ ಇವಾಗ ಆಗೋಗ್ಬಿಟ್ಟಿದೆ ಸಿಚುವೇಶನು, ಪಾಸ್ಟ್ ಇಂದಿದು ಆಗೋಗ್ಬಿಟ್ಟಿದೆ, ಈಗ ನಾನು ಏನು ಮಾಡೋಕ್ಕಾಗಲ್ಲ. ಸೊ ಅದ್ರದ್ದು ಕಂಡೀಷನ್ಸ್ ಎಲ್ಲಿ ಫ್ಯೂ ಕ್ವೆಶನ್ಸ್ ಮುಂಚೆ ನೋಡಿದ್ವಲ್ಲ ಅದನ್ನೇ ಸೇಮ್ ಯೂಸ್ ಮಾಡೋಣ. ಕಂಡೀಷನ್ ಸ್ಟ್ರಕ್ಚರು ರಿಸಲ್ಟ್ ಸ್ಟ್ರಕ್ಚರ್ ನೆನಪಿದೆ ಅಂದ್ಕೊಳ್ತೀನಿ. ಕಂಡೀಷನಲ್ಲಿ ಏನು ಬರಬೇಕು, ಹ್ಯಾಡ್ ಪ್ಲಸ್ V3 ಬರಬೇಕು. ರಿಸಲ್ಟ್ ಸ್ಟ್ರಕ್ಚರಲ್ಲಿ ಏನು ಬರಬೇಕು, ವುಡ್ ಹ್ಯಾವ್ ಪ್ಲಸ್ V3 ಬರಬೇಕು. ಇವಾಗ ಚೆಕ್ ಮಾಡಿ, ಕಂಡೀಷನ್ ಎಲ್ಲಿದೆ, ಇಲ್ಲಿದೆ, ಇಲ್ಲಿ ಹ್ಯಾಡ್ ಪ್ಲಸ್ V3 ಇದೆಯಾ ನೋಡಿ,
ಇಫ್ ಆಮೇಲೆ ಸಬ್ಜೆಕ್ಟ್ ಯು ಬಂತು. ಇಲ್ಲಿ ಹ್ಯಾಡ್ ಪ್ಲಸ್ V3 ಬರಬೇಕಿತ್ತು, ಬಟ್ ವುಡ್ ಹ್ಯಾವ್ ಬಂದ್ಬಿಟ್ಟಿದೆ. ಸೊ ದಿಸ್ ಇಸ್ ರಾಂಗ್. ಇಲ್ಲಿ ಏನು ಬರಬೇಕು? ಹ್ಯಾಡ್ ಬರಬೇಕು. V3 ಟೋಲ್ಡ್ ಅನ್ನೋದು V3, ಸೊ ಇಲ್ಲಿ V3 ಇದೆ. ಸೊ ಇದು ಮುಂದೆ ಮಿಸ್ಟೇಕ್. ವುಡ್ ಹ್ಯಾವ್ ತೆಗೆದು ಹ್ಯಾಡ್ ಹಾಕಬೇಕು. ಹಂಗೆ ರಿಸಲ್ಟ್ ಚೆಕ್ ಮಾಡಿ ಕರೆಕ್ಟ್ ಇದೆಯಾ? ಐ ಅನ್ನೋದು ಸಬ್ಜೆಕ್ಟು, ವುಡ್ ಹ್ಯಾವ್ ಪ್ಲಸ್ V3 ಬರಬೇಕು. ವುಡ್ ಇದೆ, ಹ್ಯಾವ್ ಇದೆ, ಸಬ್ಮಿಟೆಡ್ ಅನ್ನೋದು V3 ಕರೆಕ್ಟ್ ಇದೆ. ಆ್ಯಂಡ್ ನಾಟ್ ಜಸ್ಟ್ ನೆಗೆಟಿವ್ ಸೆಂಟೆನ್ಸ್ ಅಂತ ತೋರಿಸುತ್ತೆ ಅಷ್ಟೇ. ನಾಟ್ ಮಿಡಲಲ್ಲಿ ಬರ್ಬೋದು, ಏನಾಗಲ್ಲ. ಬಟ್ ವುಡ್ ಮತ್ತು ಹ್ಯಾವ್ ಇರಬೇಕು ಇದೆ, ಆ್ಯಂಡ್ V3 ಇರಬೇಕು. ಸಬ್ಮಿಟೆಡ್ ಅನ್ನೋದು V3 ಇದೆ. ಸೊ ರಿಸಲ್ಟ್ ಕರೆಕ್ಟ್ ಇದೆ, ಕಂಡೀಷನಲ್ಲಿ ತಪ್ಪಿತ್ತು. ಏನಾಗಬೇಕು? ವುಡ್ ಹ್ಯಾವ್ ತೆಗೆದು ಹ್ಯಾಡ್ ಹಾಕಬೇಕು, ಯಾಕಂದರೆ ಹ್ಯಾಡ್ ಪ್ಲಸ್ V3 ಸ್ಟ್ರಕ್ಚರಲ್ಲಿರೋದು. ನೆಕ್ಸ್ಟ್ 13th ಕ್ವೆಶನ್ ನೋಡಿ. ಇಫ್ ಶಿ ಈಸ್ ವೆಲ್ ಶಿ ವುಡ್ ಪ್ರಿಫರ್ ಟೀ ಟು ಕೋಲ್ಡ್ ಡ್ರಿಂಕ್ಸ್. ಇಫ್ ಅವಳು ಏನಾದ್ರು ಹುಷಾರಿದ್ದಿದ್ರೆ ಅವಳು ಟೀ ಪ್ರಿಫರ್ ಮಾಡ್ತಾ ಇದ್ಲು ಕೋಲ್ಡ್ ಡ್ರಿಂಕ್ಸ್ಗಿಂತ ಅನ್ನೋ ಥರ. ಓಕೆ, ಸೊ ಇದು ನಾರ್ಮಲಿ ಇಫ್ ಬಂದಿದೆ, ಕಂಡೀಷನಲ್ ಕ್ಲಾಸ್ ಅಂತ ಗೊತ್ತಾಯಿತು. ಆ್ಯಂಡ್ ಇಲ್ಲಿ ಇವಾಗ ನೋಡಿ, ಶಿ ಈಸ್ ವೆಲ್ ಹುಷಾರಿದ್ದಿದ್ರೆ, ಓಕೆ, ಈಸ್ ಅಂತ ಬಂದಿದೆ ಅಂತ ಅನ್ನುವಾಗ ಪ್ರೆಸೆಂಟ್ ಅಂತ ಗೊತ್ತಾಗುತ್ತೆ, ಪ್ರೆಸೆಂಟ್ ಟೆನ್ಸ್ ಅಂತ ಗೊತ್ತಾಗುತ್ತೆ. ಸೊ ನಾವು ಇಲ್ಲಿ ಕಂಡೀಷನಲ್ ಕ್ಲಾಸ್ ಇಷ್ಟು ತನಕ ಥರ್ಡ್ ಕಂಡೀಷನಲ್ ಯೂಸ್ ಮಾಡಿದ್ವಿ, ಬಟ್ ಇದು ಪಾಸ್ಟ್ ಟೆನ್ಸಿಗೆ ಇದ್ದಿದ್ದು. ಬಟ್ ಇಲ್ಲಿ ಈಸ್ ಅಂತ ಬಂದಿದೆ. ಇಫ್ ಶಿ ಈಸ್ ವೆಲ್, ಅವಳು ಹುಷಾರಿ ಇದ್ದಿದ್ರೆ ಅನ್ನೋ ಥರ. ಓಕೆ, ಸೊ ಅವಳು ಹುಷಾರಿದ್ರೆ, ಇದ್ದಿದ್ರೆ ಅಲ್ಲ, ಹುಷಾರಿದ್ರೆ. ಓಕೆ, ಸೊ ಈ ಪ್ರೆಸೆಂಟ್ ಬಗ್ಗೆ ಮಾತಾಡ್ತಿರೋದ್ರಿಂದ ನಾವು ಥರ್ಡ್ ಕಂಡೀಷನ್ ಯೂಸ್ ಮಾಡೋಕ್ಕಾಗಲ್ಲ. ಅದ್ರ ಬದಲು ಸೆಕೆಂಡ್ ಕಂಡೀಷನಲ್ ಇದೆ. ಇದು ಕೂಡ ಅನ್ರಿಯಲ್ ಬಗ್ಗೆನೇ ಮಾತಾಡುತ್ತೆ. ಅನ್ರಿಯಲ್ ಮತ್ತು ಇಮ್ಯಾಜಿನರಿ ಬಗ್ಗೆನೇ ಮಾತಾಡೋದು. ಆಫ್ ಪ್ರೆಸೆಂಟ್ ಬಗ್ಗೆ ಮಾತಾಡುತ್ತೆ ಅಷ್ಟು. ಆ್ಯಕ್ಚುಲಿ ಸೆಕೆಂಡ್ ಕಂಡೀಷನು ಅನ್ರಿಯಲ್ ಆ್ಯಂಡ್ ಇಮ್ಯಾಜಿನರಿ ಸಿಚುವೇಶನ್ ಆಫ್ ಫ್ಯೂಚರ್ ಬಗ್ಗೆನೇ ಇರೋದು. ಬಟ್ ಅದರಲ್ಲಿ ಒಂದು ಸೆಕೆಂಡ್ ಸಬ್ ಕಂಡೀಷನ್ ಬರುತ್ತೆ, ಅದು ಪ್ರೆಸೆಂಟ್ ಬಗ್ಗೆ ಮಾತಾಡುತ್ತೆ. ಇದರಲ್ಲಿ ಏನಿಲ್ಲ, ರಿಸಲ್ಟ್ ಇರುತ್ತೆ ಅಲ್ವಾ, ಅದು ಸ್ಟ್ರಕ್ಚರ್ ಹೆಂಗಿದೆ ಅಂದರೆ ಸಬ್ಜೆಕ್ಟ್ ಬರಬೇಕು, V2 ಬರಬೇಕು, ಅಥವಾ ವರ್ ಬರಬೇಕು ಅಷ್ಟೇ. ಸೊ ವರ್ ಯಾವಾಗ ಬರುತ್ತೆ ಅಂದರೆ ನಾವು ಬಿ ಫಾರ್ಮ್ ಆಫ್ ವರ್ಬ್ಸ್ ಯೂಸ್ ಮಾಡಿದಾಗ. ಬಿ ಫಾರ್ಮ್ ಆಫ್ ವರ್ಬ್ಸ್ ನಿಮ್ಗೆ ಗೊತ್ತಿರಬೇಕು. ಈಸ್, ಆಮ್, ವಾಸ್, ವರ್, ಇವೆಲ್ಲ ಬಿ ಫಾರ್ಮ್ ಆಫ್ ವರ್ಬ್ಸ್. ಆವಾಗ ನಾವು ವರ್ ಯೂಸ್ ಮಾಡಬೇಕು. ಸೊ ನೀವು ಯಾವಾಗ ಈಸ್ ನೋಡಿದ್ರಂದ್ರೂ ಆ ಜಾಗದಲ್ಲಿ ವರ್ ಯೂಸ್ ಮಾಡಬೇಕು. ಓಕೆ, ಆ್ಯಂಡ್ V2 ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಮೇನ್ ವರ್ಬ್ಸ್ ಇದ್ದಾಗ. ಇವಾಗ ಇಲ್ಲಿ ನೋಡಿ, ಈಸ್ ಅನ್ನೋದೇ ಇಲ್ಲಿ ಮೇನ್ ವರ್ಬ್. ಮೇನ್ ವರ್ಬ್ ಅಂತ ಯಾವುದೂ ಇಲ್ಲ ಇಲ್ಲಿ. ಈಸೇ ವರ್ಬ್ ಥರ ಆ್ಯಕ್ಟ್ ಮಾಡ್ತಿದೆ, ಬಟ್ ಅದು ಬಿ ಫಾರ್ಮ್ ಆಫ್ ವರ್ಬ್. ಹಾಗಾಗಿ ಇಲ್ಲಿ ಈಸ್ ತೆಗಿಬೇಕು, ಇಲ್ಲಿ ಏನು ಹಾಕಬೇಕು? ವರ್ ಹಾಕಬೇಕು. ಈಸ್ ಜಾಗದಲ್ಲಿ ವರ್ ಹಾಕಬೇಕು. ಯಾಕೆ ಅಂದರೆ ಇಫ್ ಅವಳೇನಾರು ಹುಷಾರಿದ್ದಿದ್ರೆ ಅವಳು ಟೀ ಪ್ರಿಫರ್ ಮಾಡ್ತಿದ್ಲು ಕೋಲ್ಡ್ ಡ್ರಿಂಕ್ಸ್ ಬದಲು ಅನ್ನೋ ಥರ. ಓಕೆ, ಸೊ ಇಲ್ಲಿ ಅದು ಇವಾಗ ಆಗೋಗ್ಬಿಟ್ಟಿದೆ. ಸಿಚುವೇಶನು ಪ್ರೆಸೆಂಟಲ್ಲೇ ನಡೀತಿದೆ, ಆಗೋಗಿಲ್ಲ. ಬಟ್ ಅನ್ರಿಯಲ್ ಆ್ಯಂಡ್ ಇಮ್ಯಾಜಿನರಿ. ಅವಳು ಹುಷಾರೂ ಇಲ್ಲ ಆ್ಯಂಡ್ ಅವಳು ಇದನ್ನು ಪ್ರಿಫರ್ ಮಾಡಲ್ಲ ಅನ್ನೋ ಥರ ಸೆನ್ಸ್ ಕೊಡ್ತಿದೆ ಅಷ್ಟೇ. ಸೊ ಪ್ರೆಸೆಂಟಾ ಪಾಸ್ಟಾ ಅಂತ ನೋಡಿಬಿಟ್ಟು ನೀವು ಕಂಡೀಷನ್ ಯಾವುದು ಅಂತ ಡಿಸೈಡ್ ಮಾಡಬೇಕಾಗತ್ತೆ. ಸೊ ಈ ಸ್ಟ್ರಕ್ಚರ್ ಏನಿದೆ ಇಲ್ಲಿ ಸಬ್ಜೆಕ್ಟ್ ಪ್ಲಸ್ V2 ಬರಬೇಕು ಅಥವಾ ವರ್ ಬರಬೇಕು. ಇಲ್ಲಿ ಈಸ್ ಇರೋದ್ರಿಂದ ವರ್ ತೊಗೊಂಡ್ವಿ, ಯಾಕಂದರೆ ಅದು ಬಿ ಫಾರ್ಮಲ್ಲಿ ಬರುತ್ತೆ ಅದಕ್ಕೆ. ಓಕೆ, ನೆಕ್ಸ್ಟ್ 14th ಕ್ವೆಶನ್ ನೋಡಿ. I had sent him reply to his letter sometime last week. ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ಲಾಸ್ಟ್ ವೀಕ್ ಅಂತ ಇದೆ. ಲಾಸ್ಟ್ ವೀಕು ಯಾವುದ್ರದ್ದು ಟೈಮ್ ಎಕ್ಸ್ಪ್ರೆಷನ್ನು ಸಿಂಪಲ್ ಪಾಸ್ಟ್ ಟೆನ್ಸ್ನ ತೋರಿಸುತ್ತೆ. ಲಾಸ್ಟ್ ವೀಕ್ ಅಂದರೆ ಸಿಂಪಲ್ ಪಾಸ್ಟ್ ಟೆನ್ಸ್. ಹೆಂಗೆ ಗೊತ್ತಾಗುತ್ತೆ ಅಂದರೆ ಟೈಮ್ ಎಕ್ಸ್ಪ್ರೆಷನ್ಸ್ ವರ್ಡ್ಸ್ ಇದ್ದಾವೆ ಕೆಲವೊಂದು. ಲಾಸ್ಟ್ ವೀಕ್, ಲಾಸ್ಟ್ ಡೇ, ಲಾಸ್ಟ್ ನೈಟ್, ಈ ಥರದ್ದೆಲ್ಲ ಅದೊಂದು ಲಿಸ್ಟೇ ಇದೆ. ಓಕೆ, ಸೊ ಅದ್ರ ಪ್ರಕಾರ ಗೊತ್ತಾಯಿತು ಸಿಂಪಲ್ ಪಾಸ್ಟ್ ಅಂತ. ಸಿಂಪಲ್ ಪಾಸ್ಟ್ ಇನ್ ಸ್ಟ್ರಕ್ಚರ್ ಏನು? ಸಬ್ಜೆಕ್ಟ್ ಪ್ಲಸ್ V2 ಬರಬೇಕಷ್ಟೆ. ಓಕೆ, ಸೊ ಇವಾಗ ಚೆಕ್ ಮಾಡಿ ಸಬ್ಜೆಕ್ಟ್ ಪ್ಲಸ್ V2 ಇದೆಯಾ ಅಂತ. ಐ ಅನ್ನೋದು ಸಬ್ಜೆಕ್ಟ್. ಹ್ಯಾಡ್, ಸೆಂಡ್ ಅಂತ ಬಂದಿದೆ. ಹ್ಯಾಡ್ ಬರಬಾರ್ದು, ಸೆಂಡ್ ಬರಬಾರ್ದು, ನಮಗೆ V2 ಇರಬೇಕು ಡೈರೆಕ್ಟಾಗಿ ಅಷ್ಟೇ. ಸೊ ಇಲ್ಲೇನು ಸೆಂಡ್ ಇಂದು V2 ಸೆಂಡ್. ಸೊ ಐ ಸೆಂಟ್ ಅನ್ನೋದು ಇಲ್ಲಿ ಕರೆಕ್ಟ್ ಆನ್ಸರ್. ಹ್ಯಾಡು ಬರಬಾರ್ದು, ಸೆಂಡು ಬರಬಾರ್ದು. ಐ ಸೆಂಟ್ ಹಿಮ್ ರಿಪ್ಲೈ ಟು ಹಿಸ್ ಲೆಟರ್ ಸಮ್ ಟೈಮ್ ಲಾಸ್ಟ್ ವೀಕ್ ಅನ್ನೋದು ಕರೆಕ್ಟ್ ಆನ್ಸರ್. ಓಕೆ, ಕೆಲವೊಂದು ಕೀವರ್ಡ್ಸ್ ಇರುತ್ತೆ, ಅದನ್ನು ಫಸ್ಟ್ ನಾವು ಪಿಕ್ ಮಾಡಬೇಕು. ಫಾರ್ ಇರೋದ್ಯಾ ಅಥವಾ ಅದ್ರದ್ದು ಏನಾರು ಟೈಮ್ ಎಕ್ಸ್ಪ್ರೆಷನ್ಸ್ ಇದ್ದಾವೆ, ಅದ್ರ ಪ್ರಕಾರ ನೋಡಬೇಕು. 15th ಕ್ವೆಶನ್ ನೋಡಿ. ದೇ ಆರ್ ಕ್ವೈಟ್ ಎನಾಮ್ಡ್
ಆಫ್ ದಿಸ್ ಸಿಟಿ ಬಿಕಾಸ್ ದೇ ಆರ್ ಲಿವಿಂಗ್ ಹಿಯರ್ ಫಾರ್ ದ ಲಾಸ್ಟ್ 10 years. ಸೊ ಇಲ್ಲಿ ಎನಾಮ್ಡ್ ಅಂತ ಅಂದರೆ ಅರ್ಥ ಏನಂದರೆ ಮನಸೆಳೆಯುವ ಅನ್ನೋ ಒಂದು ಮೀನಿಂಗ್ ಕೊಡುತ್ತೆ ಅಷ್ಟೇ. ಓಕೆ, ಮನಸೆಳೆಯುವ. ಇಲ್ಲಿ ಲಾಸ್ಟ್ 10 years ಅಂತ ಇದೆ, ಕಳೆದ 10 ವರ್ಷಗಳಿಂದ. ಓಕೆ, ಸೊ ಲಾಸ್ಟ್ 10 years ಅನ್ನೋದು ಏನು, ಇದು ಡ್ಯೂರೇಷನ್ ಬಗ್ಗೆ ಮಾತಾಡ್ತಿದೆ. ಪೀರಿಯಡ್ ಆಫ್ ಟೈಮ್, ಎಷ್ಟು ವರ್ಷಗಳು, 10 ವರ್ಷಗಳಿಂದ. ಡ್ಯೂರೇಷನ್ ಬಗ್ಗೆ ಮಾತಾಡಿದ್ರೆ ಫಾರ್ ಬರಬೇಕು. ಸೊ ಇಲ್ಲಿ ಫಾರ್ ಬಂದಿದೆ, ಸೊ ಇಲ್ಲಿ ಕರೆಕ್ಟ್ ಇದೆ, ಏನು ಮಿಸ್ಟೇಕ್ ಇಲ್ಲ. ಆಲ್ಸೋ ನಾವು ಇನ್ನೊಂದು ತಲೆಯಲ್ಲಿ ಇಟ್ಕೋಬೇಕಿತ್ತು, ಫಾರ್ ಬಂದಿದೆ ಅಂದರೆ ಅರ್ಥ ಏನು, ಇಲ್ಲಿ ಪರ್ಫೆಕ್ಟ್ ಕಂಟಿನ್ಯೂಸ್ ಇದೆ ಅಂತ. ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸು ಯಾವ ಪರ್ಫೆಕ್ಟ್, ಪ್ರೆಸೆಂಟಾ, ಪಾಸ್ಟಾ, ಫ್ಯೂಚರಾ ಅಂತ ಹೆಂಗೆ ಗೊತ್ತಾಗುತ್ತೆ? ಇವಾಗ ಸೆಂಟೆನ್ಸ್ ಚೆಕ್ ಮಾಡೋಣ. ಇಲ್ಲಿ ದೇ ಅಂತ ಇದೆ. ಓಕೆ, ದೇ ಆರ್ ಅಂತ ಇದೆ. ದೇ ಆರ್ ಲಿವಿಂಗ್ ಅಂದರೆ ಏನು, ಇನ್ನು ಪ್ರೆಸೆಂಟಲ್ಲೂ ಅವ್ರನ್ನ ವಾಸಿಸ್ತಾ ಇದ್ದಾರೆ ಅಂತ. ಸೊ ಇದರಿಂದ ಗೊತ್ತಾಗುತ್ತೆ ನಮಗೆ ಪ್ರೆಸೆಂಟ್ ಟೆನ್ಸಲ್ಲಿದೆ ಅಂತ. ಸೊ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಿಂದು ಸ್ಟ್ರಕ್ಚರ್ ಯೂಸ್ ಮಾಡಬೇಕು ಇಲ್ಲಿ ಹಾಗಿದ್ರೆ. ಓಕೆ, ಸೊ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಿಂದು ಸ್ಟ್ರಕ್ಚರ್ ನಮಗೆ ಗೊತ್ತು. ಏನಿರಬೇಕು, ಸಬ್ಜೆಕ್ಟ್ ಆದಮೇಲೆ ಹ್ಯಾಸ್ ಅಥವಾ ಹ್ಯಾವ್ ಇರಬೇಕು, ಪ್ಲಸ್ ಬೀನ್ ಇರಬೇಕು, ಪ್ಲಸ್ V1 ಪ್ಲಸ್ ING. ಅದಾದಮೇಲೆ ಫಾರ್ ಮತ್ತು ಸಿನ್ಸ್, ಫಾರ್ ಅಥವಾ ಸಿನ್ಸ್ ಬರಲೇಬೇಕು. ಸೊ ಫಾರ್ ಅಂತೂ ಬಂದಾಗಿದೆ, ಈ ಪಾರ್ಟ್ ಈಗ ಮುಗೀತು. ಈಗ ಸಬ್ಜೆಕ್ಟ್ ಇದೆ, ದೇ ಅನ್ನೋದು ಸಬ್ಜೆಕ್ಟು. ಹ್ಯಾಸ್ ಅಥವಾ ಹ್ಯಾವ್ ಇರಬೇಕಿತ್ತು. ಓಕೆ, ಬಟ್ ಇಲ್ಲೇನಿದೆ, ಆರ್ ಇದೆ, ಆರ್ ಬರಬಾರ್ದು. ದೇ ಅನ್ನೋದು ಪ್ಲೂರಲ್ ಸಬ್ಜೆಕ್ಟು, ಹಾಗಾಗಿ ನಾವು ಹ್ಯಾವ್ನೇ ಯೂಸ್ ಮಾಡಬೇಕು. ಸೊ ಇವಾಗ ಇಲ್ಲಿ ಏನಾಗಬೇಕು, ದೇ ಹ್ಯಾವ್, ಅದಾದ್ಮೇಲೆ ಬೀನ್ ಬರಬೇಕು. ಬೀನ್ V1 ಪ್ಲಸ್ ING ಅಂದರೆ ಲಿವಿಂಗ್ ಇದೆ ಅಲ್ವಾ ಅಲ್ಲಿ ವರ್ಬ್, ಅದಕ್ಕೆ ದೇ ಹ್ಯಾವ್ ಬೀನ್ ಲಿವಿಂಗ್ ಹಿಯರ್ ಫಾರ್ ದಿ ಲಾಸ್ಟ್ 10 years. ಇದು ಕರೆಕ್ಟ್ ಆನ್ಸರ್ ಇವಾಗ, ಯಾಕಂದರೆ ಈ ಸ್ಟ್ರಕ್ಚರ್ ಫಾಲೋ ಮಾಡಬೇಕು ಅದಕ್ಕೆ. ಯಾಕೆ ಅಂದರೆ ಅದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿದೆ. ಅದು ಹೆಂಗೆ ಗೊತ್ತಾಯಿತು, ಫಾರ್ ಇದೆ ಅದಕ್ಕೆ. ಪ್ರೆಸೆಂಟ್ ಅಂತ ಹೆಂಗೆ ಗೊತ್ತಾಯಿತು, ಸೆನ್ಸ್ ನೋಡಬೇಕು. ದೇ ಆರ್ ಲಿವಿಂಗ್, ಪ್ರೆಸೆಂಟಲ್ಲೂ ಇನ್ನು ಲೀವ್ ಮಾಡ್ತಾ ಇದ್ದಾರೆ, ಬದುಕ್ತಿದ್ದಾರೆ ಅಲ್ಲಿ ಅಂತ. ಓಕೆ, ನೆಕ್ಸ್ಟ್ 16th ಕ್ವೆಶನ್. ಮಿಸ್ಟರ್ ಶರ್ಮಾ ಈಸ್ ವರ್ಕಿಂಗ್ ಇನ್ ದಿಸ್ ಆರ್ಗನೈಸೇಷನ್ ಇನ್ಸೆಸೆಂಟ್ಲಿ ಫಾರ್ ದ ಲಾಸ್ಟ್ 20 years. ಅಂದರೆ ಮಿಸ್ಟರ್ ಶರ್ಮಾ ಇಲ್ಲೇ ವಾಸವಾಗಿದ್ದಾರೆ. ಇನ್ಸಿಸ್ಟೆಂಟ್ಲಿ ಅಂದ್ರೆ ಏನು, ಕಾನ್ಸ್ಟೆಂಟ್ಲಿ ಅಂತ ಅರ್ಥ. ಅಂದರೆ ನಿರಂತರವಾಗಿ ಇಲ್ಲೇ ವಾಸವಾಗಿದ್ದಾರೆ, ಇಲ್ಲೇ ವರ್ಕ್ ಮಾಡ್ತಾ ಇದ್ದಾರೆ ಸೇಮ್ ಆರ್ಗನೈಸೇಷನಲ್ಲಿ ಲಾಸ್ಟ್ 20 years. ಫಾರ್ ದ ಲಾಸ್ಟ್ 20 years ಅನ್ನೋದೇನಿಲ್ಲಿ ಡ್ಯೂರೇಷನ್. ಸೊ ಡ್ಯೂರೇಷನ್ ಬಂದಾಗ ಫಾರ್ ಬರಬೇಕು, ರೈಟ್? ಸೊ ಫಾರ್ ಬಂದಿದೆ, ಅದೇನೋ ಕರೆಕ್ಟ್ ಇದೆ. ಸೊ ಫಾರ್ ಬಂದಿದೆ ಅಂದರೆ ಅರ್ಥ ಏನು, ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಯಾವ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸು, ಪ್ರೆಸೆಂಟಾ, ಪಾಸ್ಟಾ, ಫ್ಯೂಚರಾ ಅಂತ ಚೆಕ್ ಮಾಡಬೇಕು. ಫಸ್ಟ್ ಆಫ್ ಆಲ್ ಇಲ್ಲಿ ನೋಡಿ, ಮಿಸ್ಟರ್ ಶರ್ಮಾ ಅನ್ನೋದು ಸಬ್ಜೆಕ್ಟು. ಎಂಥ ಸಬ್ಜೆಕ್ಟು, ಸಿಂಗ್ಯುಲರ್ ಸಬ್ಜೆಕ್ಟ್. ಓಕೆ, ಈಸ್ ವರ್ಕಿಂಗ್ ಅಂತ ಇದೆ, ಅಂದರೆ ಅವ್ರು ಇನ್ನೂ ವರ್ಕ್ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಸೊ ಈಸ್ ವರ್ಕಿಂಗ್ ಅನ್ನೋದು ಇಲ್ಲೇನು ತೋರಿಸ್ತಿದೆ, ಇವಾಗ ಪ್ರೆಸೆಂಟಲ್ಲೂ ವರ್ಕ್ ಮಾಡ್ತಿದ್ದಾರೆ ಅಂತ ತೋರಿಸ್ತಿದೆ. ಹಾಗಾಗಿ ಇದು ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಯಾವುದ್ರದ್ದು, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಸೊ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಿನ ಸ್ಟ್ರಕ್ಚರ್ ಇವಾಗೇನು ಪ್ರೀವಿಯಸ್ ಕ್ವೆಶನಲ್ಲಿ ನೋಡಿದ್ವಿ, ಇದೇ ಸೇಮ್ ಸ್ಟ್ರಕ್ಚರ್, ಅದನ್ನೇ ಇಲ್ಲೂ ಅಪ್ಲೈ ಮಾಡೋಣ. ಇವಾಗ ಸಬ್ಜೆಕ್ಟ್ ಇದೆ, ನೆಕ್ಸ್ಟ್ ಹ್ಯಾಸ್ ಅಥವಾ ಹ್ಯಾವ್ ಬರಬೇಕು. ಅದು ಡಿಪೆಂಡ್ಸ್ ಆನ್ ದ ಸಬ್ಜೆಕ್ಟ್. ಸಬ್ಜೆಕ್ಟ್ ಸಿಂಗ್ಯುಲರ್ ಆಗಿರೋದ್ರಿಂದ ಏನು ಬರಬೇಕು, ಇಲ್ಲಿ ಹ್ಯಾಸ್ ಬರಬೇಕು. ಸೊ ಮಿಸ್ಟರ್ ಶರ್ಮಾ ಹ್ಯಾಸ್, ಅದಾದಮೇಲೆ ಬೀನ್ ಬರಬೇಕು. ಬೀನ್ V1 ಪ್ಲಸ್ ING ಅಂದರೆ ವರ್ಕಿಂಗ್. ಸೊ ಇಷ್ಟು, ಆಮೇಲೆಲ್ಲ ಸೇಮ್ ಕಂಟಿನ್ಯೂ ಆಗುತ್ತೆ. Mr. Sharma has been working in this organization incessantly for the last 20 years. Okay, ಈಗ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ಕಾನ್ಸೆಪ್ಟ್. ನೆಕ್ಸ್ಟ್ 17th ಕ್ವೆಶನ್ ನೋಡಿ. ವಿನಯ್ ಸರ್ ಟೋಲ್ಡ್ ದ ಸ್ಟೂಡೆಂಟ್ಸ್ ದ್ಯಾಟ್ ದ ಅರ್ತ್ ರಿವಾಲ್ವ್ಡ್ ರೌಂಡ್ ದ ಸನ್. ಫಸ್ಟ್ ಆಫ್ ಆಲ್ ನೆನ್ಪಿಟ್ಕೊಳ್ಳಿ, ಯಾವಾಗೂ
ಯೂನಿವರ್ಸಲ್ ಟ್ರುತ್ಗಳು ಏನಿರುತ್ತೆ, ಯೂನಿವರ್ಸಲ್ ಟ್ರುತ್ಸ್ ಏನಿರುತ್ತೆ, ಎಲ್ಲ ಯೂನಿವರ್ಸಲ್ ಟ್ರುತ್ಸು ಆಲ್ವೇಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲೇ ಇರಬೇಕು. ಇದು ಮಸ್ಟ್ ಆ್ಯಂಡ್ ಶುಡ್. ಯಾವಾಗೂ ಯೂನಿವರ್ಸಲ್ ಟ್ರುತ್ಗಳು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲೇ ಇರಬೇಕು. ಅಂದರೆ ಅರ್ಥ ಏನು, ಸಬ್ಜೆಕ್ಟ್ ಇರಬೇಕು, ವರ್ಬ್ ಇರಬೇಕು, ಅದ್ರ ಜೊತೆ ಎಸ್ ಅಥವಾ ಎಸ್ ಆ್ಯಡ್ ಆಗಿರಬೇಕು. ಇನ್ನೊಂದು ಕಾನ್ಸೆಪ್ಟ್ ನೆನ್ಪಿಟ್ಕೊಳ್ಳಿ, ಸಬ್ಜೆಕ್ಟ್ ಏನಾರ ಸಿಂಗ್ಯುಲರ್ ಇತ್ತು ಅಂತಂದರೆ ವರ್ಬ್ ಕೂಡ ಸಿಂಗ್ಯುಲರ್ ಇರಬೇಕು. ವರ್ಬ್ ಸಿಂಗ್ಯುಲರ್ ಇರಬೇಕು ಅಂದರೆ ಎಸ್ ಅಥವಾ ಎಸ್ ಆ್ಯಡ್ ಆಗಿರುತ್ತೆ. ನೌನಿಗೂ ವರ್ಬ್ಗೂ ಡಿಫ್ರೆನ್ಸ್ ಇದೆ. ಇಫ್ ನೌನ್ ಸಿಂಗ್ಯುಲರ್ ಇತ್ತು ಅಂದರೆ ಎಸ್ ಅಥವಾ ಎಸ್ ಆ್ಯಡ್ ಆಗಿರಲ್ಲ, ಬಟ್ ವರ್ಬ್ ಸಿಂಗ್ಯುಲರ್ ಆಗಿತ್ತು ಅಂದರೆ ಎಸ್ ಅಥವಾ ಎಸ್ ಆ್ಯಡ್ ಆಗಿರುತ್ತೆ. ಓಕೆ, ಅದು ಆಪೋಸಿಟ್ ಇದೆ. ಇವಾಗ ಸಬ್ಜೆಕ್ಟ್ ಸಿಂಗ್ಯುಲರ್ ಇದ್ದರೆ ವರ್ಬ್ ಸಿಂಗ್ಯುಲರ್ ಇರಬೇಕು, ಆವಾಗ ಎಸ್ ಅಥವಾ ಎಸ್ ಆ್ಯಡ್ ಆಗುತ್ತೆ. ಸಬ್ಜೆಕ್ಟ್ ಪ್ಲೂರಲ್ ಇತ್ತು ಅಂದರೆ ವರ್ಬ್ ಪ್ಲೂರಲ್ ಇರಬೇಕು, ಆವಾಗ ಎಸ್ ಅಥವಾ ಎಸ್ ಆ್ಯಡ್ ಆಗಲ್ಲ ವರ್ಬಿಗೆ. ಓಕೆ, ಉಲ್ಟಾ, ನೌನಿಂದು ಮತ್ತು ವರ್ಬಿಂದು ಉಲ್ಟಾ, ಇದು ರೂಲ್ ಮಾತ್ರ ನೀವು ಇದು ನೆನ್ಪಿಡಲೇಬೇಕು. ಓಕೆ, ಸಿಂಗ್ಯುಲರ್ ಪ್ಲೂರಲಲ್ಲಿ ಮಾತ್ರ ನೌನ್ ಮತ್ತು ವರ್ಬ್ ಉಲ್ಟಾ ಬಿಹೇವ್ ಮಾಡುತ್ತೆ. ಓಕೆ, ಇವಾಗ ನೋಡಿ, ವಿನಯ್ ಸರ್ ಟೋಲ್ಡ್ ಅನ್ನೋದು ಪಾಸ್ಟ್ ಟೆನ್ಸ್, ಇದು V2 ಅಲ್ವಾ, ಸೊ ಪಾಸ್ಟ್ ಟೆನ್ಸ್. ಸೆಂಟೆನ್ಸ್ ಪಾಸ್ಟ್ ಟೆನ್ಸಲ್ಲಿದೆ ಅಂತ ಅಂದದ ಮಾತ್ರಕ್ಕೆ ದ ಅರ್ತ್ ರಿವಾಲ್ವ್ ರೌಂಡ್ ದ ಸನ್, ಅರ್ತು ಸೂರ್ಯನ ಸುತ್ತುತ್ತೆ ಅನ್ನೋದು ಒಂದು ಯೂನಿವರ್ಸಲ್ ಟ್ರುತ್ತು. ಸೆಂಟೆನ್ಸ್ ಪಾಸ್ಟ್ ಟೆನ್ಸಲ್ಲಿದೆ ಅಂತ ಅಂದ್ಬಿಟ್ಟು ಯೂನಿವರ್ಸಲ್ ಟ್ರುತ್ತು ಪಾಸ್ಟ್ ಟೆನ್ಸಲ್ಲಿ ಇರಬೇಕು ಅಂತ ಅನ್ಕೊಂಡ್ಬಿಡ್ಬೇಡಿ. ಯೂನಿವರ್ಸಲ್ ಟ್ರುತ್ ಯಾವಾಗೂ ಸಿಂಪಲ್ ಪ್ರೆಸೆಂಟ್ ಟೆನ್ಸೆ. ಸೆಂಟೆನ್ಸ್ ಯಾವ ಟೆನ್ಸಲ್ಲಾರ ಇರಲಿ, ಬಟ್ ಆ ಪಾರ್ಟ್ ಆಫ್ ದ ಸೆಂಟೆನ್ಸ್ ಯಾವ್ದು ಇದೆಯಲ್ಲ ಯೂನಿವರ್ಸಲ್ ಟ್ರುತ್ ಆಗಿ, ಅದು ಯಾವಾಗೂ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸೊ ಇವಾಗ ಸ್ಟ್ರಕ್ಚರ್ ಚೆಕ್ ಮಾಡಿ. ದ ಅರ್ತ್ ಅನ್ನೋದು ಸಬ್ಜೆಕ್ಟು, ಒಂದೇ ಅರ್ಥ ಇರೋದು, ಸೊ ಸಿಂಗ್ಯುಲರ್ ಸಬ್ಜೆಕ್ಟು. ಸಿಂಗ್ಯುಲರ್ ಸಬ್ಜೆಕ್ಟ್ ಆಗಿರೋದ್ರಿಂದ ವರ್ಬ್ ಸಿಂಗ್ಯುಲರ್ ಆಗಿರಬೇಕು. ಸೊ ಸಿಂಗ್ಯುಲರ್ ಆಗಿರ್ಬೇಕಂದ್ರೆ ಎಸ್ ಅಥವಾ ಎಸ್ ಆ್ಯಡ್ ಆಗಿರಬೇಕು. ಸೊ ರಿವಾಲ್ವ್ಸ್, ಇದು V1 ಆಗುತ್ತೆ. ಸೊ ದ ಅರ್ತ್ ರಿವಾಲ್ವ್ಸ್ ರೌಂಡ್ ದ ಸನ್, ಸಿಂಗ್ಯುಲರ್ ವರ್ಬ್ ಆಗಿರಬೇಕು, ಹಾಗಾಗಿ ಎಸ್ ಆ್ಯಡ್ ಮಾಡಿದ್ದೀನಿ ಇಲ್ಲಿ. ಓಕೆ, ಈಗ ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ 18th ಕ್ವೆಶನ್ ನೋಡಿ. The girls have been play in the ground for the last 2 hours continuously. ಅಂದರೆ ಲಾಸ್ಟ್ 2 ಅವರ್ಸಿಂದ ಕಂಟಿನ್ಯೂಸ್ ಆಗಿ ಹುಡುಗಿರು ಆಟಾಡ್ತಾನೆ ಇದ್ದಾರೆ ಗ್ರೌಂಡಲ್ಲಿ. ಅಂದರೆ ಇವಾಗೂ ಆಟಾಡ್ತಾನೆ ಇದ್ದಾರೆ ಅಂತಲೇ ಅರ್ಥ ಅಲ್ವಾ. ಸೊ ಇಲ್ಲಿ ಫಾರ್ ದ ಲಾಸ್ಟ್ 2 hours ಅನ್ನೋದೇನಿದೆ ಡ್ಯೂರೇಷನ್, ಇದು ರೈಟ್. ಡ್ಯೂರೇಷನ್ ಇದ್ದಾಗ ಏನು ಯೂಸ್ ಮಾಡಬೇಕು, ಫಾರ್. ಸೊ ಇಲ್ಲಿ ಫಾರ್ ಅಂತ ಕರೆಕ್ಟ್ ಇದೆ, ಇಲ್ಲೇನು ಮಿಸ್ಟೇಕ್ ಇಲ್ಲ. ಹಂಗಿದ್ರೆ ಕಂಟಿನ್ಯೂಸ್ಲಿ ಅಂದರೆ ಇವಾಗೂ ಪ್ರೆಸೆಂಟಲ್ಲೂ ಆಟಾಡ್ತಾ ಇದ್ದಾರೆ ಅವರು ಅಂತ ಅರ್ಥ ಅಲ್ವಾ. ಇವಾಗ ದ ಗರ್ಲ್ಸ್ ಹ್ಯಾವ್, ಇಲ್ಲಿ ಫಾರ್ ಅಂತ ಬಂದಿದೆ ಅಂದರೆ ಫಸ್ಟ್ ಆಫ್ ಆಲ್ ನಾನು ಹೇಳಿದೆ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಯಾವ ಪರ್ಫೆಕ್ಟು, ಪ್ರೆಸೆಂಟ್ದ, ಪಾಸ್ದ, ಫ್ಯೂಚರ್ದ. ಇಲ್ಲಿ ಇವಾಗೂ ಆಡ್ತಾ ಇದ್ದಾರೆ. ಫಾರ್ ದ ಲಾಸ್ಟ್ 2 hours ಕಂಟಿನ್ಯೂಸ್ಲಿ ಅನ್ನೋದು ಪ್ರೆಸೆಂಟ್ ತೋರಿಸ್ತದೆ, ಹಾಗಾಗಿ ಇದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಗೊತ್ತಾಯಿತು. ಸೊ ಇದ್ರ ಸ್ಟ್ರಕ್ಚರ್ ನಾವೀಗ ಫಾಲೋ ಮಾಡಬೇಕು. ಸಬ್ಜೆಕ್ಟ್ ಇರಬೇಕು, ಹ್ಯಾಸ್ ಅಥವಾ ಹ್ಯಾವ್ ಇರಬೇಕು, ಬೀನ್ ಇರಬೇಕು, ಪ್ಲಸ್ V1 ಪ್ಲಸ್ ING, ಆ್ಯಂಡ್ ಕಂಟಿನ್ಯೂಸ್ ಟೆನ್ಸ್ ಆಗಿರೋದ್ರಿಂದ ಫಾರ್ ಅಥವಾ ಸೆನ್ಸ್ ಇರಲೇಬೇಕು. ನಾನು ಇದನ್ನು ಸುಮಾರು ಸರಿ ಬರೀತಿದ್ದೀನಿ, ಯಾಕಂದರೆ ನಿಮ್ಗೆ ಇಲ್ಲೇ ಇದು ಪಕ್ಕ ಆಗಿಬಿಡ್ಲಿ ಕಾನ್ಸೆಪ್ಟ್ ಅಂತ ಅಷ್ಟೇ. ಓಕೆ, ಇವಾಗ ಚೆಕ್ ಮಾಡಿ ಇದು ಅದೇ ಸ್ಟ್ರಕ್ಚರಲ್ಲಿ ಇದೆಯಾ. ದ ಗರ್ಲ್ಸ್ ಅನ್ನೋದು ಸಬ್ಜೆಕ್ಟ್, ಬಟ್ ಪ್ಲೂರಲ್ ಸಬ್ಜೆಕ್ಟ್. ಓಕೆ, ಸೊ ಪ್ಲೂರಲ್ ಸಬ್ಜೆಕ್ಟ್ ಆಗಿರೋದ್ರಿಂದ ಹ್ಯಾವ್ ಬರಬೇಕು, ಹ್ಯಾಸ್ ಬರಬಾರ್ದು, ಹ್ಯಾವ್ ಬರಬೇಕು. ಸಬ್ಜೆಕ್ಟ್ ಪ್ಲೂರಲ್ ಇದೆ ಅದಕ್ಕೆ, ಸೊ ಹ್ಯಾವ್ ಬಂತು. ನೆಕ್ಸ್ಟ್ ಬೀನ್ ಬರಬೇಕಿತ್ತು, ಬೀನ್ ಬಂತು. ನೆಕ್ಸ್ಟ್ V1 ಪ್ಲಸ್ ING, ಇಲ್ಲಿ ಬರೀ V1 ಇದೆ, ಪ್ಲೇ ಅನ್ನೋದು ಬರೀ V1, ING ಬೇಕಲ್ಲ ನಮಗೆ V1 ಪ್ಲಸ್ ING, ಯಾಕಂದರೆ ಕಂಟಿನ್ಯೂಸ್ ಟೆನ್ಸ್ ಇದು. ಸೊ ಕಂಟಿನ್ಯೂಸ್ ಅಂತ ಹೆಂಗೆ ಗೊತ್ತಾಯಿತು, ಫಾರ್ ಇದೆ ಅಲ್ಲಿ ಅದಕ್ಕೆ. ಸೊ ಪ್ಲೇ ತೆಗೆದು ಪ್ಲೇಯಿಂಗ್ ಮಾಡಬೇಕು. ಈ ಥರ ನೀವು ರಿಲೇಟ್ ಮಾಡ್ಕೊಂಡು ಹೋಗ್ಬೇಕು. ಫಸ್ಟ್ ಈ ವರ್ಡ್ಸ್ಗಳನ್ನ ಹುಡ್ಕೊಳ್ಳಿ, ಟೈಮ್ ಎಕ್ಸ್ಪ್ರೆಷನ್ಸಿಂದಾನೇ ಗೊತ್ತಾಗೋದು. ಫಾರ್ ಅಂತ ಇದೆ ಅಂದರೆ ಕಂಟಿನ್ಯೂಸ್ ಟೆನ್ಸೆ, ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಗೊತ್ತಾಯಿತು. ಪ್ರೆಸೆಂಟ ಪಾಸ್ಟ್ ಅಂತ ಎಲ್ಲ ಸೆಂಟೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಅದರ ಸೆನ್ಸ್ ಮೇಲೆ. ಕಂಟಿನ್ಯೂಸ್ಲಿ ಅಂದರೆ ಇವಾಗೂ ಆಡ್ತಾ ಇದ್ದಾರೆ ಅಂತ, ಸೊ ಪ್ರೆಸೆಂಟ್ ಟೆನ್ಸ್ ಅಂತ ಗೊತ್ತಾಯಿತು. ಓಕೆ, ನೆಕ್ಸ್ಟ್ 19th ಕ್ವೆಶನ್ ನೋಡಿ. ಮೆನಿ ಬಿಸ್ನೆಸಸ್ ಪ್ರೊವೈಡ್ಸ್ ಅ ಕೈಂಡ್ ಆಫ್ ರಿಟೈರ್ಮೆಂಟ್ ಬೆನಿಫಿಟ್ ವಿಚ್ ಇಸ್ ಪೇಡ್ ಅಂಟಿಲ್ ದ ಡಿಮೈಸ್ ಆಫ್ ದ ಎಂಪ್ಲಾಯಿ. ಸೊ ಇಲ್ಲೇನು ಅಷ್ಟು ಕಷ್ಟನೇ ಇಲ್ಲ. ಮೆನಿ ಬಿಸ್ನೆಸಸ್ ಅಂದರೆ ಸಬ್ಜೆಕ್ಟ್ ಏನಾಗಿದೆ, ಪ್ಲೂರಲ್ ಇದೆ. ಸೊ ವರ್ಬ್
ಇದು ಪ್ರೊವೈಡ್ಸ್ ಅನ್ನೋದು ವರ್ಬ್, ಇದು ಕೂಡ ಪ್ಲೂರಲ್ ಇರಬೇಕು. ಪ್ಲೂರಲ್ ಇದೆ ಅಂದರೆ ಸಬ್ಜೆಕ್ಟು, ವರ್ಬಲ್ಲಿ ಎಸ್ ಆರ್ ಎಸ್ ಇರಬಾರ್ದು ಪ್ಲೂರಲ್ ವರ್ಬಿಗೆ. ಸೊ ಪ್ರೊವೈಡ್ಸ್ ಅಲ್ಲ, ಇದು ಪ್ರೊವೈಡ್. ಯಾಕಂದರೆ ಉಲ್ಟಾ ಹೇಳಿದ್ದೆ ನಾನು, ಪ್ಲೂರಲ್ ವರ್ಬಲ್ಲಿ ಎಸ್ ಅಥವಾ ಇ ಎಸ್ ಇರಲ್ಲ. ಸಿಂಗ್ಯುಲರ್ ವರ್ಬ್ ಇತ್ತಂದರೆ ಎಸ್ ಅಥವಾ ಇ ಎಸ್ ಇರುತ್ತೆ. ಉಲ್ಟಾ ಇದು ನೌನಿಗೆ. ಬಟ್ ನೌನಿಗೇನು, ನೌನ್ ಪ್ಲೂರಲ್ ಇತ್ತು ಅಂದರೆ ಎಸ್ ಅಥವಾ ಇ ಎಸ್ ಇರುತ್ತೆ, ನೌನ್ ಸಿಂಗಲ್ ಇರುತ್ತೆ ಅಂದರೆ ಎಸ್ ಅಥವಾ ಇ ಎಸ್ ಇರಲ್ಲ. ಸೊ ಎರಡು ಉಲ್ಟಾ. ಸಬ್ಜೆಕ್ಟ್ ಪ್ಲೂರಲ್ ಆಗಿರೋದ್ರಿಂದ ವರ್ಬು ಪ್ಲೂರಲ್ ಆಗಬೇಕು. ವರ್ಬ್ ಪ್ಲೂರಲ್ ಆಗಬೇಕಂದ್ರೆ ಎಸ್ ಅಥವಾ ಇ ಎಸ್ ಇರಬಾರ್ದು. ಸೊ ಬರೀ ಪ್ರೊವೈಡ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ 20th ಕ್ವೆಶನ್ ನೋಡಿ. Since the trip to London was very expensive, Rajiv did not went to London during the holidays. ಲಂಡನ್ದು ಟ್ರಿಪ್ ತುಂಬ ಎಕ್ಸ್ಪೆನ್ಸಿವ್ ಆಗಿರೋದ್ರಿಂದ ರಾಜೀವ್ ಲಂಡನ್ಗೆ ಹೋಗಲಿಲ್ಲ ಹಾಲಿಡೇಸ್ ಟೈಮಲ್ಲಿ ಅಂತ ಅರ್ಥ. ಸೊ ಇಲ್ಲೇನು ಮಿಸ್ಟೇಕ್ ಇದೆ ಹಂಗಿದ್ರೆ, ನಾನು ಯಾವಾಗೂ ಹೇಳಿದ್ದೆ ಡಿಡ್ ಅಂತ ಬಂತು ಅಂದರೆ ಫಸ್ಟ್ ನಿಮ್ಮ ಕಣ್ಣು ಅಲ್ಲಿಗೆ ಹೋಗಬೇಕು. ಡಿಡ್ ಬಂದರೆ ಏನಿರಬೇಕು ಅಂತ ಹೇಳಿದ್ದೆ ನಾನು, ಡಿಡ್ ಅಂತ ಬಂದರೆ ಇಟ್ ಆಲ್ವೇಸ್ ಟೇಕ್ಸ್ V1 ವರ್ಬ್ನೇ ತೊಗೊಳುತ್ತೆ. ಸೊ ಇಲ್ಲಿ ಅದ್ರ ವರ್ಬ್ ನೋಡಿ, ಡಿಡ್ ನಾಟ್ ಅಂತ ಮಿಡಲಲ್ಲಿ ಬಂದರೆ ನೆಗೆಟಿವ್ ಇದನ್ನು ತೋರಿಸುತ್ತೆ ಅಷ್ಟೇ. ಓಕೆ, ಅದನ್ನೇನು ಅಷ್ಟು ಕನ್ಸಿಡರ್ ಮಾಡಬೇಡಿ. ಬಟ್ ಅದರ ನೆಕ್ಸ್ಟ್ ಬರೋ ಅಂತ ವರ್ಬ್ ನೋಡಬೇಕು. ವೆಂಟ್ ಅನ್ನೋದು ವರ್ಬೆ, ಬಟ್ ಗೋ ವೆಂಟ್ ಇದು V2 ಫಾರ್ಮಲ್ಲಿದೆ, ವಿಚ್ ಇಸ್ ರಾಂಗ್. ನಮಗೇನು ಬೇಕು, V1 ಫಾರ್ಮ್. ಸೊ V1 ಗೋ, V2 ವೆಂಟ್, V3 ಗಾನ್, V4 ಗೋಯಿಂಗ್. ನಮಗಿಲ್ಲಿ ಬೇಕಾಗಿರೋದು V1. ಸೊ ವೆಂಟನ್ನು ತೆಗೆದು ಇಲ್ಲಿ ಏನು ಹಾಕಬೇಕು ನಾವು, ಗೋ. ರಾಜೀವ್ ಡಿಡ್ ನಾಟ್ ಗೋ ಟು ಲಂಡನ್ ಡ್ಯೂರಿಂಗ್ ದ ಹಾಲಿಡೇಸ್ ಅನ್ನೋದು ಕರೆಕ್ಟ್ ಆಗುತ್ತೆ. ಓಕೆ, ವೆಂಟ್ ತೆಗೆದು ಗೋ ಹಾಕಬೇಕು ಅಷ್ಟೇ. ಸೊ ಇವತ್ತಿನ ಕ್ಲಾಸಲ್ಲಿ 20 ಕ್ವೆಶನ್ ಸಾಲ್ವ್ ಮಾಡಿದ್ದೀವಿ. ನಿಮಗೆಲ್ಲ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ 20 ಕ್ವೆಶನ್ಸ್ ಸಾಲ್ವ್ ಮಾಡ್ತೀನಿ. ಸೊ ಆಲ್ಮೋಸ್ಟ್ ಟೆನ್ಸ್ದು ಎಲ್ಲ ಟಾಪಿಕ್ಸ್ನು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾನು. ಪ್ರೀವಿಯಸ್ ಇಯರ್ ಕ್ವೆಶನ್ಸ್ನೆಲ್ಲ ತೊಗೊಂಡು, ಇವೆಲ್ಲ ಪ್ರೀವಿಯಸ್ ಇಯರಲ್ಲಿ ಬಂದಿರೋಂಥ ಕ್ವೆಶನ್ಸೇನೆ ನಾನು ತೊಗೊಂಡಿರೋದು. ಬೇರೆ ಬೇರೆ ಎಕ್ಸಾಮ್ಸಿಂದ ಕಲೆಕ್ಟ್ ಮಾಡಿದ್ದೀನಿ ಅಷ್ಟೇ. ಓಕೆ, ಸೊ ನಿಮ್ಮದೆಲ್ಲ ಮಾರ್ಕ್ಸ್ ಎಷ್ಟು ನೀವು ಸ್ಕೋರ್ ಮಾಡಿದ್ದೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್.